ಒಂದು ಚಿಕ್ಕ ಹುಡುಗನ ಪಾತ್ರ, ಆಮೇಲೆ ಒಬ್ಬ ವಯಸ್ಸಾದ ಅಜ್ಜನ ಪಾತ್ರ, ಹುಡುಗಿ ಪಾತ್ರ, ಆಮೇಲೆ ಒಬ್ಬರ ಆಂಟಿ ಪಾತ್ರ, ಯಾವುದರ ಪಾತ್ರ ಹಾಕಿಲ್ಲ ಇವರು. ಮಂಡ್ಯದಿಂದ ಓಡಿ ಬಂದಿರುವಂತಹ ಕಳ್ಳ ಕೃಷ್ಣ ಚಂದ್ರಪ್ರಭಾ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರ ಹತ್ರ ತುಂಬ ವಿಷಯ ಇದೆ ಮಾತಾಡೋದು, ತುಂಬ ವಿಷಯ ತಿಳ್ಕೊಳ್ಳೋಕ್ಕಿದೆ. ಆದರೆ ಅವ್ರನ್ನ ಫಸ್ಟ್ ಕೇಳೋ ಪ್ರಶ್ನೆ ಯಾವುದಿರ್ಬೋದು ಅಂತ ನೀವು ಯೋಚನೆ ಮಾಡ್ತೀರಿ. ಮೊದಲು ಅವ್ರನ್ನ ವೆಲ್ಕಮ್ ಮಾಡೋಣ. ಹೆಲೋ ಚಂದ್ರಪ್ರಭಾ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಂದೊಂದು ಪ್ರಶ್ನೆ, ಏನಂತೆ ಈ ಕೆಂಪಕ್ಕೋ ನಿಂಗಕ್ಕೋ ಕಾಳಕ್ಕೋ ಕನಕೋ ಯಾರು? ಈ ಕೆಂಪಕ ಕಾಳಕ ನಮ್ಮೂರಿನಲ್ಲಿ ಹೆಂಗಸ್ರುಗಳವ್ರೆ. ಕೆಂಪಕ ಕಾಳಕ ಫ್ರೆಂಡ್ಸ್ ಎಲ್ಲ ನನ್ಕಿಂತ ಒಂದ್ ಸ್ವಲ್ಪ ದೊಡ್ಡವರು, ಅಕ್ಕಪಕ್ಕ ಮನೆಯವರು ಅವರೆಲ್ಲ. ಅವರು ನನಗೆ ಹೇಳ್ತಾ ಇದ್ರು ಮದುವೆ ಆಗು ಅಂತ. ಅದಕ್ಕೆ ನಾನು ಬೇಡ, ಈಗಲೇ ಚಿಕ್ಕ ವಯಸ್ಸು ಅಂತ ಸುಮ್ಮನೆ ಇದ್ದೆ. ಈಗ ಒಂದು 22 ವಯಸ್ಸಿಗೆ ಬಂದಿದ್ದೀನಲ್ಲ, ಅದಕ್ಕೆ ಕೆಂಪಕ ಕಾಳಕ ಕರ್ಕಕ ಅವ್ರನ್ನ ನೆನ್ಸ್ಕೊಳ್ಳೋಷ್ಟು ನೀವು ಬಹುಶಃ ಯಾರನ್ನು ನೆನ್ಸ್ಕೊಳ್ಳಲ್ಲ. ಅದಕ್ಕೆ ಮದುವೆ ಮಾಡ್ರಕ ಅಂತ ಅವ್ರಿಗೆಲ್ಲ ಹೇಳ್ತಾ ಇದ್ದೀನಿ ಅಷ್ಟೇ. ನಿಜವಾಗ್ಲೂ ಮೊದಲನೇದಾಗಿ ನಿಮಗೆ ತುಂಬ ಹೃದಯದ ಅಭಿನಂದನೆಗಳು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನೀವು 5 ವರ್ಷಗಳಿಂದ ಜನರನ್ನ ಎಂಟರ್ಟೈನ್ ಮಾಡ್ತಾನೆ ಇದ್ದೀರಾ, ವಿಧವಾದ ಗೆಟಪ್ ಹಾಕಿ ಮನರಂಜಿಸ್ತಾ ಇದ್ದೀರಾ. ಇದೆಲ್ಲ ಬಿಟ್ಟು ಇವಾಗ ಸ್ವಲ್ಪ ಹಿಂದಕ್ಕೆ ಹೋದ್ರೆ, ನೀವು ಹುಟ್ಟಿದ್ದು ಊರು, ಆಮೇಲೆ ನಿಮ್ಮ ಬಾಲ್ಯ, ಅಂದ್ರೆ ಇವಾಗ ಒಂದು 5th ಸ್ಟ್ಯಾಂಡರ್ಡ್ 6th ಸ್ಟ್ಯಾಂಡರ್ಡ್ ವರ್ಗು ನಿಮ್ಮ ಲೈಫ್ ಸ್ಟೈಲ್ ಹೆಂಗಿತ್ತು? ಅಪ್ಪಿ, ನಮ್ಮ ಊರು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕು ದೊಡ್ಡೇವಣಕೊಪ್ಪಲು ಅಂತ. ನಮ್ಮೂರು ತುಂಬಾ ಚಿಕ್ಕೂರು, ಒಂದು 75ರಿಂದ 80 ಮನೆ ಇರ್ಬೋದು ಅಷ್ಟೇ. ಆಮೇಲೆ ನಾವು ಅಲ್ಲಿಂದ ಯಾವುದೇ ಥರದ ಊರಿನಲ್ಲಿ ಸೌಲಭ್ಯಗಳು ಜಾಸ್ತಿ ತುಂಬ ಕಡಿಮೆ. ನಾವೀಗ ಮೈಸೂರಿಗೆ ಬರಬೇಕು ಅಂದ್ರೆ 7 ಕಿಲೋಮೀಟ್ರ್ ನೆಟ್ಕೊಂಡು ಬಂದು ಹೋಗ್ಬೇಕು. ಈ ಕಡೆ ಪಾಂಡಪುರ ಸೈಡ್ ಹೋಗ್ಬೇಕು ಅಂದ್ರೆ ಒಂದು 5-6 ಕಿಲೋಮೀಟ್ರ್ ನೆಟ್ಕೊ ಬಂದು ಹೋಗ್ಬೇಕು. ಅಥವಾ ಸ್ಕೂಟ್ರ್ ಮಾಡಿಕೊಂಡ್ರೆ ಸ್ಕೂಟ್ರಲ್ಲಿ ಹೋಗ್ತಾರೆ. ಈಗಲೂ ಹಾಗೇ ಇದೆ. ಎಲ್ಲರ ಥರ ನಮ್ಮ ತಂದೆ ನಾನು ಓದಿಸ್ಬೇಕು ಅಂತ ಭಾಳ ಆಸೆ. ನಾನು ಓದ್ಬೇಕಂತ ಏನು ಕಷ್ಟಪಟ್ಟೆ, ಬಟ್ SLC ಫೇಲ್ ಆಯಿತು ಇಂಗ್ಲೀಷ್ನಲ್ಲಿ ಫೇಲ್ ಆಯ್ತಲ್ಲ, ಬುಟ್ಟೆ ಅದು ಮಾಡ್ಕೊಂಡು ಅದಾದಮೇಲೆ ಹಳ್ಳಿ ಅಂದಮೇಲೆ ಕೂಲಿ ಕೆಲಸ ಅದು ಇದು ಮಾಡ್ಕೊಂಡು ಜೀವನ ಹಿಂಗೆ ಹೋಯ್ತಾಯಿತ್ತು. ಅಂದ್ರೆ ನೀವು ಕೂಲಿ ಕೆಲಸ ಅಂದ್ರೆ ಲೈಕ್ ಯಾವ ತರ? ನಮ್ಮ ಹಳ್ಳಿ ಕಡೆ ಕೂಲಿ ಕೆಲಸ ಅಂದ್ರೆ ಗದ್ದೆ ಕೆಲಸ ಎಲ್ಲ ಕೆಲಸ ಮಾಡಿದ್ದೀನಿ. ಜಾಸ್ತಿ ಅಂದ್ರೆ ನಮ್ಮ ತಂದೆ ಗಾರೆ ಕೆಲಸ ಮಾಡ್ತಾರೆ. ಅವ್ರ ಜೊತೆ ಗಾರೆ ಕೆಲ್ಸಕ್ಕೆ ಹೋಗುವೆ. ಅದಾದ್ಮೇಲೆ ಗಾರೆ ಕೆಲಸ ಆದ್ಮೇಲೆ ಕೈಯೆಲ್ಲ ತೂತಾ ಬಿಡೋದು. ಯಪ್ಪ ಗಾರೆ ಕೆಲಸ ಬೇಡ ಅಂದ್ಬಿಟ್ಟು ವಾಚ್ಮನ್ ಕೆಲ್ಸಕ್ಕೆ ಸೇರ್ಕೊಂಡೆ ಹೋಟ್ಲಲ್ಲಿ. ಶ್ರೀರಂಗಪಟ್ಟಣದಲ್ಲಿ ಫೋರ್ಟ್ ವ್ಯೂ ರೆಸಾರ್ಟ್ ಅಂತಿದೆ, ಅಲ್ಲಿ ಸೆಕ್ಯೂರಿಟಿ ಕೆಲ್ಸಕ್ಕೆ ಸೇರ್ಕೊಂಡೆ. ಒಂಚೂರು ಹುಡುಗರನ್ನ ಅಲ್ಲಿ ಏನು ಮಾಡ್ತಾರೆ, ಡೇ ಟೈಮು ಬಿಡೋದಿಲ್ಲ, ನೈಟ್ ಟೈಮೇ ಕೈಲಿ ಅಂದ್ಬಿಟ್ಟು ನೈಟ್ ಟೈಮ್ ಹಾಕೋರು. ನಿದ್ಗೆಟ್ಟನು ಬುದ್ಗೆಟ್ಟು ನನಗೆ ಬರೀ ರಾತ್ರಿ ಟೈಮಲ್ಲಿ ನಿದ್ಗೆಟ್ಟು ಅಯ್ಯೋ ಸಾಕಾದಾಗ ಆಗ್ಬಿಡೋದು. ಬಟ್ ಅನ್ನ ಹಾಕಿದೆ ವಾಚ್ಮನ್ ಕೆಲಸ. ಅಂದ್ರೆ ಯಾವುದೇ ಕೆಲಸ ಆದ್ರೂ ಅದು ಒಂದು ಕೆಲಸನೇ, ಕೊನೆಗೆ ಅದು ಚೆನ್ನಾಗಿ ದುಡಿಬೇಕು ಅನ್ನೋದು ಇರುತ್ತೆ. ಖಂಡಿತ ಯಾವುದೇ ಕೆಲಸ ಆಗ್ಲಿ ಕೆಲಸನೇ ಪ್ರೀತಿಯಿಂದ ಶ್ರದ್ಧೆಯಿಂದ ಮಾಡಬೇಕು. ಖಂಡಿತ. ಈ ನಾಟಕ ಕಲೆ ಅನ್ನೋದು ನಿಮಗೆ ಓಕೆ, ನಾನು ಇದರಲ್ಲಿ ನನ್ಗೆ ಆಸಕ್ತಿ ಇದೆ ಅಂತ ನಿಮ್ಗೆ ಅನ್ಸಿದ್ ಯಾವಾಗಿಂದ? ಅದು ಆಕಸ್ಮಿಕ. ನಾನು ಸೆಕ್ಯೂರಿಟಿ ಕೆಲಸ ಮಾಡ್ತಿದ್ದೆ ಅಂತ ಹೇಳಿದ್ನಲ್ಲಪ್ಪಿ, ಹೋಟ್ಲಲ್ಲಿ ಕೆಲಸ ಮಾಡ್ತಾ ಇದ್ದು. ವಾರದಲ್ಲಿ ಒಂದಿನ ರಜೆ ಕೊಡೋರು ಹೋಟ್ಲಲ್ಲಿ. ಅವಾಗ ನಾನು ನಮ್ಮ ಫ್ರೆಂಡು ಸೆಕ್ಯೂರಿಟಿ ಮಾಡ್ತಿದ್ನಲ್ಲ, ಅವನು ನಾನು ಮೈಸೂರಿಗೆ ಸಿನಿಮಾ ನೋಡೋಕ್ಕೆ ಅಂತ ಹೋದು. ಡಿ ಬಾಸ್ ಅಭಿಮಾನಿ. ಡಿ ಬಾಸ್ ಸಿನಿಮಾ ನೋಡ್ದು. ಸಿನಿಮಾ ನೋಡಾದ್ಮೇಲೆ ಕುಕ್ಕರಳ್ಳಿ ಕೆರೆ ಅಂತ ಮೈಸೂರಿನಲ್ಲಿ ತುಂಬಾ ಫೇಮಸ್. ಕುಕ್ಕರಳ್ಳಿ ಕೆರೆ ಗೊತ್ತಾ? ಹೆಂಗ್ ಗೊತ್ತು? ನಾನು ಮೈಸೂರೊಳ್ಳೆ. ಕುಕ್ಕರಳ್ಳಿ ಕೆರೆ ಮೇಲೆ ಕೂತ್ಕೊಂಡು ಏನು ಕೂತ್ಕೊಂಡ್ರೆ ಅವಾಗೆಲ್ಲ ಸಿಕ್ಕಾಬಟ್ಟೆ ಲವರ್ಸ್ಗಳೆಲ್ಲ ಕೂತ್ಕೊಂಡು ಪುಸ್ತಕ ಓದ್ಕೊಂಡು ಆರಾಮಾಗಿ ಕೂತ್ಕೊಂಡು ಎಕ್ಸಾಮ್ಗೆ. ಅವಾಗ ನಾವು ಅದಕ್ಕೆ ಕೂತ್ಕೊಂಡ್ವಲ್ಲ, ಹಿಂಗೆ ಕೂತ್ಕೊಂಡು ಮಾತಾಡ್ತಾ ಇದ್ದು. ಒಂಥರ ಏನೋ ಕೂಗಾಟ ಇರ್ಚಾಟ ಎಲ್ಲ ಗೊತ್ತು. ಏನಪ್ಪ ಕುಕ್ಕರಳಿಕೆಯಲ್ಲಿ ಕೂಗಾಟ ಖರ್ಚಾಟ ಬರ್ತಾ ಇಲ್ಲ ಏನು ಅಂತ ಅಲ್ಲಿಗೆ ಹೋದಾಗ ಬಸವಲಿಂಗಯ್ಯ ಸರ್, ರಂಗಾಯಣದ ನಿರ್ದೇಶಕರು, ಅವರು ಮಕ್ಕಳುಗಳಿಗೆ ನಾಟಕ ಮಾಡಿಸ್ತಾ ಇದ್ರು. ಇದೇನು ನಾಟಕ ಗೀಟಕ ಮಕ್ಕಳು ಇಷ್ಟೊಂದು ಜನ ಅವ್ರೆ ಏನು ಎತ್ತ ಅಂತ ಹೋದಾಗ, ಇದು ರಂಗಾಯಣ ಅನ್ನೋ ಒಂದು ಸಂಸ್ಥೆ. ಇಲ್ಲಿ ವರ್ಷದಲ್ಲಿ ಈ ಥರ ಮಕ್ಕಳುಗಳಿಗೆ ಒಂದು ಡಿಪ್ಲೊಮಾ ಕೋರ್ಸ್ ಮಾಡ್ತಾರೆ. ಆಮೇಲೆ ವರ್ಷದಲ್ಲಿ 1 ತಿಂಗಳು ಮಕ್ಕಳುಗಳು, ಚಿಕ್ಕ ಮಕ್ಕಳುಗಳಿಗೆ ಬೇಸಿಗೆ ಶಿಬಿರ ನಡೆಸ್ತಾರೆ. ಈ ಥರ ಅಂತ ರಂಗಾಯಣದ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಂಡೆ. ನಾನು ಸೇರ್ಕೋಬೇಕಲ್ಲ ಇಲ್ಲಿಗೆ ಅಂತ ಅನ್ನಿಸ್ದಾಗ ಆಫೀಸ್ನಲ್ಲಿ ಹೋಗಿ ವಿಚಾರಿಸ್ದೆ, ಸರ್ ಇದು ಹೆಂಗೆ ಸರ್ ನಾವು ಸೇರ್ಕೋಬೇಕು ಹಾಗೆ ಅಂದರು. ಇದು ಸೇರ್ಕೋಬೇಕು ಅಂದರೆ ಹಿಂಗೆ ಆಗಸ್ಟಲ್ಲೋ ಏನೋ ಹಿಂಗೆ ಕಾಲ್ ಮಾಡ್ತಾರೆ. ಆಗ ಅಪ್ಲಿಕೇಶನ್ ತಗೊಂಡು ಫಿಲ್ ಮಾಡ್ಬಿಟ್ಟು ಬನ್ನಿ, ಆಡಿಷನ್ ಸೆಲೆಕ್ಟ್ ಆದರೆ ನೀವು ಸೇರ್ಕೋಬೋದು ಅಂದರು. ಆವಾಗ ಅದೇ ಥರ ನಾನು ಕಾಲ್ ಮಾಡಿದಾಗ ಅಪ್ಲಿಕೇಶನ್ ಹಾಕಿ ಆಡಿಷನ್ಗೆ ಹೋಗಿದೆ. ಅಂದರೆ ಇವಾಗ ನೀವು ನೆನೆಸ್ಕೊಂಡ್ರೆ ಹಾಗಾದರೆ ಈ ಚಿಕ್ಕ ವಯಸ್ಸಲ್ಲಿ ನಿಮಗೆ ನೀವು ಆ್ಯಕ್ಟಿಂಗ್ ಎಲ್ಲ ಮಾಡ್ತಾ ಇದ್ರೆ ಮನೇಲಿ ಸ್ವಲ್ಪ ಡ್ರಾಮಾ ಮಾಡೋದು, ಬಿಕಾಸ್ ನಿಮ್ಗೆ ಇವಾಗ ಇಂಟ್ರೆಸ್ಟ್ ಇದೆ, ನೀವು ಕ್ಯಾಮ್ರಾ ಮುಂದೆ ಬಂದ್ರೆ ನಿಮ್ಗೆ ಗೊತ್ತಿಲ್ಲದೆ ಲೀಲಾಜಾಲವಾಗಿ ಆಕ್ಟ್ ಮಾಡ್ತೀರಾ ಅಂದ್ರೆ ನಿಮ್ಗೆ ಚಿಕ್ಕ ವಯಸ್ಸಿಂದನೇ ಇತ್ತು. ಬಟ್ ಅದು ರಂಗಾಯಣ ಅಂತ ಒಂದು ಸಂಸ್ಥೆ ಇರುತ್ತೆ, ಅದೆಲ್ಲ ಗೊತ್ತಿರ್ಲಿಲ್ಲ. ನೀವು ಫಸ್ಟ್ ಸ್ಟೇಜ್ ಹತ್ತಿದ್ದು ಯಾವಾಗ? ನಾನು ಫಸ್ಟ್ ಸ್ಟೇಜ್ ನಮ್ಮ ತಂದೆ ನಾಟಕಕ್ಕೆ ಮೇಕಪ್ ಮಾಡೋರು.
ನಮ್ಮ ತಾತ ಪೌರಾಣಿಕ ನಾಟಕದಲ್ಲಿ ಆಕ್ಟ್ ಮಾಡೋರು, ನಮ್ಮ ಚಿಕ್ಕಪ್ಪ ಹಾರ್ಮೋನಿ ಬಾರ್ಸೋರು, ಇನ್ನೊಬ್ಬ ಚಿಕ್ಕಪ್ಪ ಅಲ್ಲೇ ಇದೆ ಅದು. ಎಲ್ಲ ಇಡೀ ಕುಟುಂಬ ಒಟ್ಟಿನಲ್ಲಿ ಪೌರಾಣಿಕ ನಾಟಕದಲ್ಲಿ ಇದು ಮಾಡೋರು. ನಮ್ಮ ತಂದೆ ಜೊತೆ ಚಿಕ್ಕಪ್ಪರ ಜೊತೆ ನಾಟಕ ಎಲ್ಲಿ ನಡೀತದೆ ಅವ್ರ ಜೊತೆ ಹೋಗ್ತಾ ಇದೆ. ಅವಾಗ ಅದರಿಂದ ಒಂದು ಚೂರು ಬಂತು. ನೀವು ಮೊದಲು ಸ್ಟೇಜ್ ಹತ್ತಿದ್ದಿ ಎಲ್ಲಿ? ನಮ್ಮೂರಿನಲ್ಲಿ ವರ್ಷಕ್ಕೊಂದು ಹಬ್ಬದಲ್ಲಿ ಶಿವರಾತ್ರಿ ದಿನ ಸಾಮ್ರಾಟ್ ಸುಯೋಧನ ಅಥವಾ ಶನಿ ಮಹಾತ್ಮೆ ಅಂತ ನಾಟಕ ಪ್ರತಿ ವರ್ಷ ಆಡ್ತಾರೆ ನಮ್ಮೂರಿನಲ್ಲಿ. ಅದರಲ್ಲಿ ಒಂದು ಪಾತ್ರ ಮಾಡಿ ಅಂದ್ಕೊಟ್ರು. ಅದು ನನ್ನ ಫಸ್ಟ್ ಬಣ್ಣ ಹಚ್ಕೊಂಡು ಸ್ಟೇಜ್ ಮೇಲೆ ಮಾಡಿದಂಥ ಒಂದು ನಾಟಕ. ಅದಾದ್ಮೇಲಿಂದ ಇವತ್ತುವರೆಗೂ ಅದೇ ಬರೀ ಬಣ್ಣ ಹಚ್ಕೊಂಡೇ ಮಾಡ್ತಾ ಇದ್ದೀನಿ. ಇಲ್ಲಿ ತನಕ ಕಲಾ ಸರಸ್ವತಿ ಕರ್ಕೊಂಡ್ಬಂದಿದ್ದಾರೆ. ಆ್ಯಂಡ್ ಎಲ್ರಿಗೂ ಗೊತ್ತಿದೆ, ಲೈಕ್ ನೀವು ತುಂಬಾನೇ ನಿಮ್ಮ ಸಂಸಾರ ಅಂದ್ರೆ ನಿಮ್ಮ ಫ್ಯಾಮಿಲಿಗೆ ಸಿಕ್ಕಾಪಟ್ಟೆ ಅಟ್ಯಾಚ್ಡ್ ಅಂತ. ಆ್ಯಂಡ್ ನಿಮ್ಮ ತಾಯಿಗಂತೂ ತಕ್ಷಣ ಸಂಸಾರ ಅಂತ ಕ್ಯಾಮ್ರಾ ಮುಂದೆ ಹೇಳ್ಬಿಟ್ರೆ ಯಾವ ಹೇಳಿ ಸಿಗ್ತದೆ ಬ್ಯಾಚುಲರ್ಸ್ ಅಂತ ಹೇಳ್ಬೇಕು. ನಿಮ್ಮ ಓಕೆ ನಿಮ್ಮ ಫ್ಯಾಮಿಲಿ ಇದೆಯಲ್ಲ, ಅಪ್ಪ ಅಮ್ಮ, ಹಂಗೆ ಹೇಳ್ಬೇಕು. ನಿಮ್ಮ ತಾಯಿಗೆ ನೀವು ತುಂಬಾನೇ ಅಟ್ಯಾಚ್ಡ್ ಅಂತ ಎಲ್ರಿಗೂ ಗೊತ್ತು. ಆ್ಯಂಡ್ ಅಪ್ಪ ಅಮ್ಮ ಅಂತ ಬಂದ್ರೆ ನಾವೆಲ್ಲರೂ ಎಮೋಷನಲ್ ಆಗೇ ಬಿಡ್ತೀವಿ. ಸೊ ನಿಮ್ಮ ತಂದೆ ನಿಮ್ಮ ಲೈಫಲ್ಲಿ ಎಂಥ ಒಂದು ಪಾತ್ರ ನಿರ್ವಹಿಸಿದ್ದಾರೆ ಅಂದರೆ ಅವರಿಂದ ನೀವು ಕಲಿತಂಥ ದೊಡ್ಡ ವಿದ್ಯೆ ಏನು? ಅಂದರೆ ಸರ್ವೇಸಾಮಾನ್ಯವಾಗಿ ಹಳ್ಳಿ ಕಡೆ ತಂದೆ ತಾಯಿಗಳು ಮಕ್ಳುಗಳ್ನ ಹೇಗೆ ಮಾತಾಡಿಸ್ತಾರೆ ಅಂದರೆ ಅವರು ಬೈಯೋದ್ರಲ್ಲೇ ಪ್ರೀತಿ ಇರುತ್ತೆ, ಹೊಡೆಯೋದ್ರಲ್ಲೇ ಪ್ರೀತಿ ಇರ್ತದೆ. ಅವ್ರಿಗೆ ಇದಕ್ಲಾ ಉಣ್ಣಿಕಿಲ್ಲ, ಊಟ ಮಾಡ್ತಾ ಕೂತಿದ್ದಲ್ಲ, ಬಡಿದೆ ಒದ್ದಾಕ್ಬಿಡ್ತೀನಿ ಅಂದರೆ ಅದು ಬೋಗಳಲ್ಲ, ದ್ವೇಷ ಅಲ್ಲ, ಅದೊಂದು ಪ್ರೀತಿ. ಆ ಥರ ಒಂದು ನೇಚರಲ್ಲಿ ಇದ್ರೂ ಕೂಡ ನನ್ನ ತಂದೆ ಇಲ್ಲಿ ತನಕ ನನ್ನ ಏಕವಚನದಲ್ಲಿ ಮಾತಾಡ್ಸೇ ಇಲ್ಲ. ಏಕವಚನದಲ್ಲಿ ಮಾತಾಡ್ಸಿಲ್ಲ, ಹೊಡೆದಿರೋದು ನಾನು ನೋಡೇ ಇಲ್ಲ. ಅಂಥ ತಂದೆ ನನಗೆ ಫೇಲಾಗಿ ಮನೇಲಿ ಕೂತ್ಕೊಂಡಾಗ್ಲೂ ನನ್ನ ತಂದೆ ಯಾಕೆ ಹಿಂಗೆ ಕೂತಿದ್ದಿ ಓದು ಅಂತ ಹೇಳೇ ಇಲ್ಲ. ನಮ್ಮ ತಾಯಿ ಹೇಳಿದ್ದಾರೆ. ನಮ್ಮ ತಂದೆ ಅಂತೂ ನನಗೆ ಫೇಲಾಗಿ ಮನೇಲಿ ಕೂತ್ರು ಸರಿನೇ, ಊಟ ಮಾಡ್ಕೊಂಡು ಮನೇಲಿ ಮಲಗಿದ್ರು ಸರಿ, ಎಲ್ಲಿ ನಾನು ಹೇಳೋದ್ರಿಂದ ನನ್ನ ಮಗ ಬೇಜಾರು ಮಾಡ್ಕೊತಾನೆ ಅಂತ ಹೇಳೇ ಇಲ್ಲ. ಅಂಥ ತಂದೆನ ಕಳ್ಕೊಬಿಟ್ಟಾಗ ಚಂದ್ರಣ್ಣ ಅಲ್ಲ, ನಿಜವಾಗ್ಲೂ ಅವ್ರು ಇವಾಗ ಏನಾರು ಇದು ನೋಡಿದ್ರೆ ನಿಮ್ನ ಅವರೇ ಶಾಕ್ ಆಗಿರೋದು ಅನ್ಸುತ್ತೆ. ಇಷ್ಟು ಪಾತ್ರಗಳನ್ನ ಎಷ್ಟು ಲೀಲಾಜಾಲವಾಗಿ ಮಾಡ್ತಾರೆ ಮಗ ಅನ್ನೋದು. ಬಟ್ ಇವಾಗ ಅವ್ರಿಲ್ಲ ಅನ್ನೋದೊಂದು ಇದ್ರೂ ಸಹ ಅವ್ರ ಒಂದು ಆಶೀರ್ವಾದ ಅನ್ನೋದು ಯಾರು ಅದನ್ನ ಏನು ಮಾಡೋದಕ್ಕಾಗಲ್ಲ. ಎಷ್ಟು ವರ್ಷ ಆಯ್ತು ಮಾತಾಡ್ತಾ ಇರ್ತೀನಿ, ಆದ್ರೆ ಹೌದು ಈ ಸೆಂಟಿಮೆಂಟ್ ಅಂದಾಗ ನನ್ನ ಕೈಲಿ ತಂದೆ ತಾಯಿ ಅಂದ್ರೇನೆ ಹಾಗೆ. ಎಷ್ಟು ವರ್ಷ ಆಯ್ತು? ನಮ್ಮ ತಂದೆ ಸತ್ತು 10 ವರ್ಷ ಆಯ್ತು. ಬಹುಶಃ ಆ ಸಮಯದಿಂದ ನೀವು ನಿಮ್ಮ ತಾಯಿಗೆ ಇನ್ನೂ ಜಾಸ್ತಿ ಅಟ್ಯಾಚ್ ಆಗೋಗಿರ್ತೀರಾ. ಹೌದು. ನೀವು ಊರಿಗೆ ಹೋಗ್ತಿರ್ತೀರಾ ಹೇಗೆ ಆ ಕಡೆ ಎಲ್ಲ? ಅಪ್ಪ ಈಗ ಹೋಗ್ತಾ ಇರ್ತೀನಿ. ಹೋದ್ರೆ ಹೆಂಗೆ, ನೀವು ಫುಲ್ ಸೆಲೆಬ್ರಿಟಿನ ಅಲ್ಲಿ ಅಥವಾ ನಾರ್ಮಲ್ ಚಂದ್ರಪ್ರಭಾ ಹಳ್ಳಿ ಕಡೆ ಯಾರೇ ಹೋದ್ರು ಮಾಮೂಲಿ ಫ್ರೆಂಡ್ಸ್ ಓಲಬಲ ಅಂತಾನೆ ಮಾತಾಡ್ಸ್ಬೇಕು. ಅವನು ಅಷ್ಟೇ ಓಲಬಲ ಅಂತಾನೆ ಮಾತಾಡ್ಸ್ತಾನೆ. ಫ್ರೆಂಡ್ಸ್ ಇದ್ರಿಗೆ ಸೆಲೆಬ್ರಿಟಿ ಆ ಥರ ತಾರತಮ್ಯ ಬರೋದಿಲ್ಲ. ಫಸ್ಟ್ ಎಲ್ಲ ಹೇಗಿದೋ ಹಾಗೇನು ಈಗ ಹೋದ್ರು ಅಷ್ಟೇ. ನಾವೇ ಸುಮ್ಮನೆ ಸ್ಕೋಪ್ ತಗೊಳ್ಳಲ್ಲ, ಬಲ ಇದೆ ಬಲ್ಲಾಗಲ್ಲ ಟಿವಿಲಿ ಓಡೋದು ಅಂತಾರೆ. ಅದು ಹಂಗೆ ಮಾತಾಡ್ತಾರೆ, ಒಂಥರ ಹಂಗೆ ಮಾತಾಡ್ತಾರೆ ಚಂದ ಫ್ರೆಂಡ್ಸ್. ನೀವು ನಾಟಕ ಅದೆಲ್ಲ ಶುರು ಮಾಡಿದ್ರಲ್ಲ ಚಂದ್ರನ, ಲೈಕ್ ರಂಗಾಯಣದಲ್ಲಿ ಎಷ್ಟು ಪಾತ್ರ ಹಾಕಿದಿರ ನಾಟಕ ಅಂತ ಬಂದ್ರೆ? ಈ ಮಜಾ ಭಾರತ ಅದೆಲ್ಲ ಬಿಟ್ಟು ಅಲ್ಲೂ ಸುಮಾರು ಥರ ಪಾತ್ರ ಹಾಕಿದ್ದೀನಿ, ಎಲ್ಲ ಥರದ್ದು ಪಾತ್ರ ಹಾಕಿದ್ದೀನಿ. ಹಾಕಿ ಮಾಡೋದ್ಕಿಂತ ಹಾಕಿ ಅಭಿನಯಿಸ್ತಾರಲ್ಲ ಅವ್ರನ್ನ ತುಂಬ ಹತ್ರದಿಂದ ನೋಡಿದ್ದೀನಿ. ಯಾಕೆಂದ್ರೆ ರಂಗಾಯಣದಲ್ಲಿ ಈಗ ಮಂಡ್ಯ ರಮೇಶ್ ಸರ್ ಆಗ್ಬೋದು ನಮ್ಮ ಗುರುಗಳು, ಆಮೇಲೆ ರಂಗಾಯಣ ರಘು ಸರ್ ಆಗ್ಬೋದು, ಇವರೆಲ್ಲ ರಂಗಾಯಣದಲ್ಲೇ ಅವ್ರ ರಂಗಾಯಣದಲ್ಲೇ ಆ್ಯಕ್ಟಿಂಗ್ ಮಾಡ್ಕೊಂಡು ಇದ್ದಂಥವ್ರು. ಅಲ್ಲಿ ಒಂದು 20 ಜನ ಕಲಾವಿದರು ಇದ್ದಾರೆ. ಅವರು ಹಲವಾರು ನಾಟಕಗಳು ಮಾಡಿದ್ದಾರೆ. ಅವ್ರ ನಾಟಕಕ್ಕೆ ನಾನು 1 ವರ್ಷ ಡಿಪ್ಲೊಮಾ ಆದಮೇಲೆ ಬೆಳಕಿನ ವಿನ್ಯಾಸಕರಾದಂಥ ಸಾಗರರಾಜ್ ಅವ್ರ ಜೊತೆ ಸಹಾಯಕ ನಿರ್ದೇಶಕನಾಗಿ ಬೆಳಕಿನ ವಿಭಾಗದಲ್ಲಿ ಕೆಲಸ ಮಾಡೋಕ್ಕೆ ನಾನು ಶುರು ಮಾಡಿದೆ. ಆಸಕ್ತಿ ಆಗೈತೇನೆ ಹುಡುಗ ಅಂತ. ಆವಾಗ ನಾನು ಅವ್ರ ಜೊತೆ ಎಲ್ಲ ಸೀನಿಯರ್ಸ್ ನಾಟಕಗಳಿಗೆ ಲೈಟಿಂಗ್ಸಲ್ಲಿ ಸಹಾಯ ಮಾಡೋದು ಹಿಂಗೆಲ್ಲ ಮಾಡ್ಕೊಂಡು ಹಲವಾರು ನಾಟಕಗಳು ನೋಡಿದ್ದೇನೆ. ನಿಮಗೆ ಬಹಳ ಇಷ್ಟವಾದಂತಹ ನಾಟಕ ಯಾವುದು? ಅಪ್ಪಿ ರಂಗಾಯಣದಲ್ಲಿ ತುಂಬ ಎಲ್ಲ ಇಷ್ಟವಾದ ನಾಟಕಗಳೇ. ಹೌದು, ತುಂಬಾ ಮನಸ್ಸಿಗೆ ಹತ್ರ ಆದಂತಹ ನಾಟಕ ಮಲೆಗಳಲ್ಲಿ ಮದುಮಗಳು ಒಂಥರ ಏನು ವಿಶೇಷ ಅಂತ ಅನಿಸ್ತು. ಆ ಥರ ಒಂಥರ ಅಲ್ಲಿ ರಂಗಾಯಣ ಮಾಡಿದ್ರೆ ಎಲ್ಲ ಅದ್ಭುತನೇ, ಎಲ್ಲ ಒಂದಕ್ಕಿಂತ ನಾಟಕ ಸೂಪರು. ಅರೆ ಮಲೆಗಳಲ್ಲಿ ಮದುಮಗಳು ಅನ್ನೋದು ಬಸವಲಿಂಗಯ್ಯ ಸರ್ ಮಾಡಿಸಿದ್ದು ಫಸ್ಟ್ ಟೈಮು, ಒಂಥರ ಏನು ಸ್ಪೆಷಲ್ ಅಂತ ಅನಿಸ್ತು. ನೀವು ರಂಗಾಯಣದಲ್ಲಿ ಇದ್ದ ಸಮಯದಲ್ಲಿ ಮಕ್ಕಳಿಗೆ ಅಂದ್ರೆ ಕಿವಿಡು ಮಕ್ಕಳಿಗೆ, ಮೂಗು ಮಕ್ಕಳಿಗೆ, ಮಂಗಳಮುಖಿಯರಿಗೆ ನಾಟಕ ಮಾಡಿಸ್ತಿದ್ರಿ ಅನ್ನೋದಿದೆ. ಐ ಗೆಸ್ ಅದೊಂದು ಚಾಲೆಂಜೇ, ಅದೇ ಥರ ಅದೊಂದು ದೊಡ್ಡ ಅನುಭವ. ಹೇಗಿತ್ತು ಅವಾಗ? ನನಗೆ ರಂಗಾಯಣದಲ್ಲಿ ಹಲವಾರು ನಾಟಕ ಫೆಸ್ಟಿವಲ್ಸ್ ಎಲ್ಲ ಈ ಥರ ಮಾಡೋರು. ಬಹುರೂಪಿ ಆಗ್ಬೋದು, ಕಾಲೇಜು ನಾಟಕೋತ್ಸವ ಆಗ್ಬೋದು, ಹಿಂಗೆ ಹಲವಾರು ಮಾಡೋರು. ಆ ಥರ ಫೆಸ್ಟಿವಲ್ ಮಾಡಿದಾಗೆಲ್ಲ ಎಲ್ಲ ಥರದ ಟೀಮು ಎಲ್ಲ ಆಲ್ ಓವರ್ ಕರ್ನಾಟಕ ಬಿಟ್ಟು ಬೇರೆ ಬೇರೆ ರಾಜ್ಯಗಳಿಂದನೂ ಕರೆಸಿ ಮಾಡಿಸೋರು. ಆದರೆ ನನಗೆ ಯಾವಾಗಲೂ ಕೊರೆಯೋದು, ಈ ಥರ ವಿಶೇಷ ಮಕ್ಕಳುಗಳಿಗೆ ಯಾಕೆ ಮಾಡಿಸಲ್ಲ? ಅವಾಗ ನಾನು ಏನು ಮಾಡಿದೆ, ನಾನೇ ಮಾಡಿಸೋಣ ಅಂದ್ರೆ ಖುದ್ದಾಗಿ ಆ ಸಂಸ್ಥೆಗೆ ಹೋಗೋದು,
ಫಸ್ಟು ಎಲ್ಲರನ್ನೂ ನಾವು ವಿಶೇಷ ಮಕ್ಕಳು ಅಂತಲೇ ಅನ್ಬೇಕು, ಅವ್ರನ್ನ ಹೆಸರು ಕರಿಬಾರ್ದು. ಹೌದೌದು. ಕಿವುಡ ಮೂಗ ಮಕ್ಕಳುಗಳಿಗೆ ನಾನೇ ಒಂದು ನಾಟಕ ಮಾಡಿಸ್ದೆ. ಅದರ ನಟನ ಮಂಡ್ಯ ರಮೇಶ್ ಸರ್ ಅವರ ಒಂದು ವೇದಿಕೆ ಮೇಲೆ ನಟನದಲ್ಲಿ ಮಾಡಿಸ್ದೆ. ತುಂಬ ಚೆನ್ನಾಗಾಯ್ತು. ಬೆಂಗಳೂರಿನ ಶೋ ಕೊಟ್ಟೆ. ಅದಾದಮೇಲೆ ಅಂಧ ಮಕ್ಕಳು ಮಾಡಿಸ್ಬೇಕು ಅನಿಸ್ತು. ಅವ್ರಿಗೂ ಕಾಣದ ಕಡಲಿಗೆ ಶಿವರುದ್ರ ಪರದು ತಗೊಂಡು ಮಾಡಿಸ್ದೆ. ಅದಾದಮೇಲೆ ಮಂಗಳಮುಖಿಯರು ಅನ್ನೋದು ನಾನು ಟ್ರೈನಲ್ಲಿ ಅವಾಗ ಓಡಾಡ್ತಿರ್ಬೇಕಾದ್ರೆ ಅದು ನನಗೆ ಒಂದು ಬೇರೆ ಥರ ಅನುಭವ ಆಗೋದು. ಅವ್ರಿಗೆಲ್ಲ ಕೆಲವರು ಬೈಯರು ಹಿಂಗೆಲ್ಲ ಮಾಡೋರು. ಏನಕ್ಕೆ ಇವ್ರು ಎಲ್ಲಿರ್ತಾರೆ ಏನು ಅವ್ರ ಬಗ್ಗೆ ಒಂದು ಸ್ವಲ್ಪ ರಿಸರ್ಚ್ ಮಾಡಿದಾಗ ಇವ್ರಿಗೂ ಒಂದು ಶಿಬಿರ ಥರ ಮಾಡಬೇಕು ಹಂಗೆ ಅಂದಾಗ ನಾಟಕ ಮಾಡ್ಸೋಣ ಟ್ರೈ ಮಾಡಿದೆ. ಅವ್ರಿಗೆ ನಾಟಕ ನೃತ್ಯನೂ ಭಾಳ ಆಸೆ. ಹೌದು, ಅವ್ರಿಗೂ ಒಂದು ಕಲೆ ಇಂಟ್ರೆಸ್ಟ್ ಇರುತ್ತೆ. ಮೊದಲೆಲ್ಲ ಒಂದು ನಾಟಕ ಮಾಡಬೇಕು ಅಂದರೆ ಲೇಡಿ ಕ್ಯಾರೆಕ್ಟರ್ ಮಾಡ್ಬೇಕಾದ್ರೆ ಅವ್ರನ್ನೇ ಕರೆದಿ ಮಾಡಿಸ್ತಾ ಇದ್ರು. ಅವಾಗ ಹೆಣ್ಮಕ್ಳುಗಳು ಬಣ್ಣ ಹಚ್ಚೋಕ್ಕೆ ಯಾರು ಬರ್ತಿರಲಿಲ್ಲ. ಅವಾಗ ಮಂಗಳಮುಖಿಯರ ಕೈಲೇ ಮಾಡಿಸ್ತಾ ಇತ್ತು. ಹಿಂಗೆಲ್ಲ ಇದ್ದಾಗ ಅವ್ರಿಗೆ ನಾಟಕ ಕಲೆಯನ್ನು ತುಂಬ ಆಸಕ್ತಿ. ಅದರಿಂದ ಅವ್ರನ್ನೇ ಕೇಳಿದೆ ನಿಮ್ಗೆ ಯಾವ್ದು ಮಾಡಿಸ್ತೆ ಅಂತ. ಪೌರಾಣಿಕ ಅಂದರು, ಪೌರಾಣಿಕ ಮಾಡಿಸಿದೆ. ಅದಾದಮೇಲೆ ಬುದ್ಧಿಮಂದೆ ಮಕ್ಕಳುಗಳು ಮಾಡಿಸಿದೆ. ಅದಾದಮೇಲೆ ಹಂಗಂಗೆ ನನ್ನ ಹುಚ್ಚಾಟಗಳು ಹಿಂಗೇನೋ ಬೇರೆ ಮಾಡಬೇಕು ಅಂದಾಗ ಎಂಡೋಸಲ್ಫನ್ ಅನ್ನೋ ಒಂದು ಪೇಪರ್ ಓದ್ತಾ ಇರ್ಬೇಕಾದ್ರೆ ಒಂದು ಆರ್ಟಿಕಲ್ ಓದೆ. ಎಂಡೋಸಲ್ಫನ್ನಿಂದ ಈ ಥರ ಏನೋ ದುರಂತ ಆಯಿತು ಹಾಗೆ ಹೀಗೆ ಅಂತ. ಏನು ಈ ಎಂಡೋಸಲ್ಫನ್ ಅಂದರೆ ಯಾಕೆ ಹಿಂಗಾಯಿತು, ಯಾಕೆ ಕಂಡುಹಿಡಿದ್ರು, ಅದ್ರ ಬಗ್ಗೆ ಸುಮ್ಮನೆ ಹಿಂಗೆ ಹುಡುಕಾಟ ಮಾಡ್ತಾ ಹೋದಾಗ ಅದೊಂದು ಗೇರು ಮರ, ಗೋಡಂಬಿ ಇದೆಲ್ಲ ಬರ್ತದೆ. ಅದಕ್ಕೆ ಏನೋ ಒಂದು ಟೀ ಮಸ್ಕಿಟೋ ಅನ್ನೋ ಒಂದು ಕಾಯಿಲೆ ಬಂದಾಗ ಅದಕ್ಕೆ ಎಂಡೋಸಲ್ಫನ್ ಅನ್ನೋ ಔಷಧಿನ ಸಿಂಪಡಿಸಿದ್ರೆ ಈ ಕಾಯಿಲೆ ವಾಸ ಆಗುತ್ತೆ. ಆವಾಗ ಗೋಡಂಬಿ ಮರಗಳೆಲ್ಲ ಯಥೇಚ್ಛವಾಗಿ ಫಲ ಕೊಡುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ಸ್ಪ್ರೇ ಮಾಡ್ತಾರೆ. ಸ್ಪ್ರೇ ಮಾಡ್ಬೇಕಾದ್ರೆ ಆ ಕಡೆ ಎಲ್ಲ ಬೆಟ್ಟ ಗುಡ್ಡ ಸ್ಪ್ರೇ ಮಾಡ್ಬಿಟ್ಟು ಕೈಲಿ ಮಾಡೋಕ್ಕಾಗಲ್ಲ. ಏರೋಪ್ಲೇನ್ ಮೇಲೆ ಎಲ್ಲ ಸ್ಪ್ರೇ ಮಾಡ್ತಾರೆ. ಔಷಧಿ ಏನಾಗ್ತದೆ, ಗಾಳಿ ನೀರು ಮತ್ತು ಮನೆಗೆ ಉಸಿರಾಡೋರ್ಗೆ ಅದೆಲ್ಲ ಸ್ಪ್ರೆಡ್ ಆಗಿ ಜನಗಳಿಗೆಲ್ಲ ಹಲವಾರು ಕಾಯಿಲೆಗಳು ಬರ್ತದೆ. ಕಾಯಿಲೆಗಳು ಬಂದಾಗ ಅವ್ರ ಆಸ್ಪತ್ರೆಗೆ ಹೋದಾಗ ಇದ್ಯಾವ್ದ್ರಿಂದ ಕಾಯಿಲೆ ಬರ್ತೈತೆ ಏನು ಎತ್ತ ಅಂತ ಗೊತ್ತೇ ಆಗೋದಿಲ್ಲ. ಇದನ್ನ ಸಂಶೋಧನೆ ಮಾಡೋಕ್ಕೆ ಶುರು ಮಾಡ್ತಾರೆ. ಡಾಕ್ಟ್ರುಗಳನ್ನೇ ಸಂಶೋಧನೆ ಮಾಡಿ 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 ಎಷ್ಟೋ ವರ್ಷಗಳು ತಗೋತ್ತೆ. ಅಷ್ಟರಲ್ಲಿ ಜನ ಸಂಕುಲನೇ ಒಂಥರ ವಿಚಿತ್ರ ಆಗ್ಬಿಡುತ್ತೆ. ಹೆಂಗೆ ಅಂದರೆ ಬದುಕಿರ್ತಾರೆ ಅಷ್ಟೇ, ಬದುಕಿದ್ರೂ ಒಂಥರ ಸತ್ತಂಗೆ ಆ ಥರ ಇರ್ತದೆ. ಅದ್ರ ಬಗ್ಗೆ ಏನೋ ಒಂದು ಪುಸ್ತಕ ಮಾಡಿ ಸಮಾಜಕ್ಕೆ ಏನೋ ಒಂದು ಇದ್ರ ಬಗ್ಗೆ ಏನೋ ನನ್ನ ಕೈಲಾದ ಒಂದು ಕೊಡುಗೆ ಕೊಡೋಣ ಅಂತ ಮಾಡಿ ಅದ್ರ ಬಗ್ಗೆ ಏನೋ ಒಂದು ಸಿನಿಮಾನು ಮಾಡಿದೆ. ಟ್ರೈಲರ್ನ ನಮ್ಮ ಉಪೇಂದ್ರ ಸರ್ ರಿಲೀಸ್ ಮಾಡಿದ್ರು, ಸಾಂಗ್ನ ರಚಿತಾ ಮೇಡಮ್ ಮಾಡಿದ್ರು. ಸಿನಿಮಾನ ರಿಲೀಸ್ ಮಾಡೋಕ್ಕೂ ಎಲ್ಲ ಟ್ರೈ ಮಾಡ್ಕೊಂಡಿದ್ದೀನಿ. ಕೆಲವೇ ದಿನಗಳಲ್ಲಿ ರಾಜ್ಯಾದ್ಯಂತ ಬಿಡುಗಡೆ ಮಾಡೋಕ್ಕೆ ಖಂಡಿತ ನಾವು ಕಾತರದಿಂದ ಕಾಯ್ತಿರ್ತೀವಿ. ಯಾಕಂದ್ರೆ ಎಂಟರ್ಟೈನ್ಮೆಂಟ್ ಅನ್ನೋದು ಒಂದ್ ಕಡೆ ಆದ್ರೆ ಇವಾಗ ಈ ತರ ವಿಷಯಗಳನ್ನ ನಾವು ಸೀರಿಯಸ್ ಆಗಿ ತಗೋಬೇಕು. ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಆದ್ರೂ ಇರಬೇಕು ನಮ್ಗೆ. ನೀವು ಮಜಾ ಭಾರತದಲ್ಲಿ ಮಾಡ್ತಿದ್ರಿ, ಗಿಚ್ಚಿಗಿರಿಯಲ್ಲಿ ಮಾಡಿದೀರಾ. ನಾವಿವಾಗ ನಟನೆ ಅಂತ ಬಂದ್ರೆ ಸೀರಿಯಸ್ ಪಾತ್ರ, ಎಮೋಷನಲ್ ಕ್ಯಾರೆಕ್ಟರ್ ಇರ್ಬೋದು ಅಥವಾ ಯಾವುದೊಂದು ವಿಲನ್ ಗೆಟಪ್ ಇರ್ಬೋದು. ಇದೆಲ್ಲದ್ರ ಮಧ್ಯೆ ಒಬ್ಬ ಕಮಿಡಿಯನ್ ಚಿತ್ರದಲ್ಲಿದ್ದರೆ ಅದ್ರ ಟ್ವಿಸ್ಟೇ ಬೇರೆ ಇರುತ್ತೆ. ಆ್ಯಂಡ್ ನಗ್ಸೋದು ಅಷ್ಟು ಸುಲಭ ಅಲ್ಲ. ಕಮಿಡಿಯನ್ ಆದವನಿಗೆ ಯಾವ ಶಕ್ತಿ ಇರಬೇಕು ಆ ಒಂದು ಆಡಿಯನ್ಸ್ನ ಹಿಡಿದಿಟ್ಕೊಳ್ಳೋಕ್ಕೆ? ಅಂದರೆ ಒಟ್ಟಾರೆ ಜನಗಳ ಮನಸ್ಸಿನಲ್ಲಿ ನಮ್ಮ ಅಭಿನಯ ಅವ್ರಿಗೆ ಇಷ್ಟ ಆಗಬೇಕು ಅಂತ ಮಾಡಬೇಕು ಅಂದರೆ ನಾವು ಯಾವ ಪಾತ್ರ ಮಾಡಬೇಕು ಅಂದರೂ ಅದು ಕಷ್ಟನೇ. ಜನಗಳಿಗೆ ಇಷ್ಟ ಆಗೋ ಥರ ಮಾಡಬೇಕು ಅಂದರೆ ಅದರಲ್ಲಿ ಎಲ್ಲದಕ್ಕಿಂತ ಹೆಚ್ಚು ಅಳಿಸ್ಬಿಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಆದರೆ ನಗ್ಸೋದಿಲ್ಲ ಅಷ್ಟು ಈಜಿಯಾಗಿ ಸುಮ್ಮನೆ ನಗ್ಸೋಕ್ಕಾಗೋದಿಲ್ಲ. ನೀವು ಅಳ್ತಾ ಕೂತಿರ್ತೀರಿ, ಅಷ್ಟು ಈಜಿಯಾಗಿ ನಗ್ಸ್ಬೇಕು ಅಂತ ನಗ್ಸೋಕ್ಕಾಗೋದಿಲ್ಲ. ಬೇಕಾದ್ರೆ ಅಳಿಸ್ಬಿಡ್ಬೋದು. ಈಗ ಸುಮ್ಮನೆ ನಿಮ್ಮ ತಂದೆ ಸೋತಬಿಟ್ರು ಅಂತೇಳಿ ಅಳು ಬಂದ್ಬಿಡ್ತದೆ. ಆದರೆ ಅಷ್ಟು ಈಜಿಯಾಗಿ ನಗ್ಸೋಕ್ಕಾಗೋದಿಲ್ಲ. ಈಗ ನೋಡಿ ನೀವು ನನ್ನ ತಂದೆ ಅಂದ ತಕ್ಷಣ ನನಗೆ ಎಮೋಷನಲ್ ಆಗುತ್ತೆ. ಆದರೆ ನಗ್ಸೋ ಅಂತ ಕಲೆ ತುಂಬ ಕಷ್ಟವಾದ ಕಲೆ. ಒಬ್ಬ ಕಲಾವಿದನಿಗೆ ಯಾರಿಗೆ ಆದ್ರೂ ಅವನ ಮನಸ್ಸಿನಲ್ಲಿ ಎಷ್ಟೇ ನೋವಿದ್ರೂ ಇನ್ನೊಬ್ಬರನ್ನ ನಗ್ಸೋ ಪ್ರಯತ್ನ ಮಾಡ್ತಾ ಇರ್ತಾನೆ. ಅವನು ನಗಿಸ್ತಾನೆ ಅಂದ ತಕ್ಷಣ ಎಷ್ಟೋ ಜನ ಅನ್ಕೋತಾರೆ ಇನ್ನು ಹ್ಯಾಪಿ ಆಗಿದ್ದಾನೆ ಕಣಪ್ಪ ಅಂತ. ಯಾರ್ಯಾರು ಹಾಸ್ಯ ಕಲಾವಿದಿದ್ದಾರೆ ಅವ್ರ ಹಿಂದೆ ಒಂದು ನೋವಿನ ಒಂದು ಘಟನೆ ಇದ್ದೇ ಇರ್ತದೆ. ಆ ನೋವು ಇನ್ನೊಬ್ರಿಗೆ ಆ ಥರ ನೋವಲ್ಲಿ ಇರಬಾರ್ದು, ಖುಷಿಯಾಗಿರ್ಲಿ ಅನ್ನೋ ಒಂದು ಪ್ರಯತ್ನ ಮಾಡ್ತಾ ಹೋಗ್ತಾ ಇರ್ತೀವಿ ಅಷ್ಟೇ. ಹೌದು. ಆ್ಯಂಡ್ ಕಲಾವಿದರ ಜೀವನ ಹೇಗೆ ಅಂತಂದ್ರೆ ಈಗ ನೀವು ವಾಚ್ಮೆನ್ ಆಗೋ ರೈತರಾಗೋ ಇದ್ಬಿಟ್ಟಿದ್ರೆ ಅದೊಂದೇ ಹೌದು ಪ್ರೊಫೆಷನ್ ತರ ಆಗೋಗೋದು. ಆದ್ರೆ ನೀವೀಗ ಬೇಕಾದ ಟೈಮಲ್ಲಿ ವಾಚ್ಮೆನ್ ಕ್ಯಾರೆಕ್ಟರ್ ಆಗ್ಬೋದು, ಒಂದು ರೈತನ ಕ್ಯಾರೆಕ್ಟರ್ ಆಗ್ಬೋದು, ಡಾಕ್ಟರ್ ಆಗ್ಬೋದು, ಪೊಲೀಸ್ ಆಗ್ಬೋದು. ನಮ್ಮ ಈ ಮೀಡಿಯಾ ಏನ್ ಎಂಟರ್ಟೈನ್ಮೆಂಟ್ ಇದೆ ಅದೊಂದೇ ಪ್ಲಾಟ್ಫಾರ್ಮ್ ಅಲ್ಲಿ ಈ ತರ ಅವಕಾಶ ಖಂಡಿತ. ಇದೊಂಥರ ಈ ವೇದಿಕೆ ಏನಿದೆ ಮಜಾ ಬರ್ತಾ ಗಿಚ್ಚಿಗಿಲಿ ಇದೆ, ಒಂಥರ ತೃಪ್ತಿ. ಒಂಥರ ನಾವು ಏನು ಪಾತ್ರ ಮಾಡ್ಬೇಕಾದ್ರೂ ಎಲ್ಲ ಥರ ಗೆಟಪ್ ಹಾಕಿದ್ದೀವಿ, ಇನ್ನೂ ಹಲವಾರು ಹಾಕ್ಬೇಕು ಅನ್ಸ ಎಲ್ಲ ಥರ ಮಾಡೋಕ್ಕೆ ಒಂದು ಒಳ್ಳೆ ವೇದಿಕೆ ಅಂದರೆ ನಮ್ಮ ಗಿಚ್ಚಿಗಿಲಿ ಆಗ್ಬೋದು, ಮಜಾ ಬರ್ತಾ ಆಗ್ಬೋದು. ಖಂಡಿತ. ನೀವು ಇದುವರೆಗೂ ಎಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿದ್ರ? ನಾನೊಂದು 35 ಸಿನಿಮಾದಲ್ಲಿ ಮಾಡಿದ್ದೀನಿ, ಇನ್ನೂ ಸಿಗ್ತೈತೆ, ಮಾಡ್ತಾ ಇದ್ದೀನಿ. ಮಜಾ ಭಾರತಕ್ಕೆ ನಿಮಗೆ ಅವಕಾಶ ಸಿಕ್ಕಿದೆ ಹೇಗೆ? ನಾವು ರಂಗಾಯಣದಲ್ಲಿ ಸ್ಟೂಡೆಂಟ್ ಆಗಿದ್ವಲ್ಲ, ಆವಾಗ ಅಲ್ಲಿನ ನಮ್ಮ ಗುರುಗಳು ಮಂಜುನಾಥ್ ಬೆಳಕರೆ ಸರ್ ಅನ್ನೋರು ತೀರೋಗ್ಬಿಟ್ಟಿದ್ರು. ಅವತ್ತು ನಮ್ಮ ಅಲ್ಲಿಯ ವಿದ್ಯಾರ್ಥಿಗಳೆಲ್ಲ ಸೇರಿದ್ದು, ನಮ್ಮ ರವಿ ಸಂಕ್ರಣ ಅವರು ನಾನೆಲ್ಲ ಕ್ಲಾಸ್ಮೇಟು. ಅವರು ಹಿಂಗೆ ಮಜಾ ಭಾರತ ಅನ್ನೋದು ಕಲರ್ ಸೂಪರ್ನಲ್ಲಿ ಶುರು ಆಗ್ತೈತೆ ಬನ್ನಿ ಅಂತ ಅಂದರು. ಅಪ್ಪಿ ನಮಗೆಲ್ಲ ಆಗ್ತದೆ ಹಂಗೆ ಅಂದೆ. ಇಲ್ಲ ಬಾ ಅಂದ.
ಅವ್ನ ಮಾತಿಗೆ ಯಾಕೆ ಇಲ್ಲ ಅಂದ್ರೆ ಬೇಜಾರು ಮಾಡ್ಕೊತಾನೆ ಅಂದ್ಬಿಟ್ಟು ರವಿ ಅಂದೆ ಅವನೇ ನನ್ನ ರವಿ ಕರ್ಕೊಂಡೇ ಹೋದ್ರು. ಅವ್ರಿಗೆ ಬೇಜಾರಾಗುತ್ತೆ ಅಂತನಾದ್ರೂ ಬಂದ್ರಲ್ಲ, ಒಳ್ಳೆ ನಿರ್ಧಾರ ಅದು. ಅವಾಗ್ಲೂ ಮಾಡ್ತಾ ಇರ್ಬೇಕಾದ್ರು ಆಯ್ಕೆ ಆಗಿರ್ಲಿಲ್ಲ. ದಿಲೀಪ್ ರಾಜ್ ಸರ್ ಏನಂದ್ರು ಅಂದ್ರೆ ಮಂಡ್ಯ ಭಾಷೆ ಒಂದು ಹುಡುಗ ಬೇಕು, ಯಾವತ್ತಿಗೆ ಆಗ್ಲಿ ಇಟ್ಕೊಂಡಿರೋಣ, ಬೈ ಚಾನ್ಸ್ ಯಾರು ಇನ್ನೊಬ್ರು ಆಪ್ಷನ್ ಸಿಕ್ಕರೆ ಚಂದ್ರಪ್ರಭರು ಬೇಡ, ಇನ್ನೊಬ್ರು ನೋಡೋಣ ಅಂತಂದ್ರು. ಮಂಡ್ಯದ ಭಾಷೆ ಬೇಕು ಅಂತ. ಆಮೇಲೆ ಹಂಗೂ ಟೋಟಲ್ 24 ಜನ ಆಯ್ಕೆ ಆಗ್ಬೇಕಾಯ್ತು. 26 ಜನ ಎಕ್ಸ್ಟ್ರಾ ಇಬ್ಬರನ್ನ ಅಂತ ತಗೊಂಡಿದ್ರು. ಅಷ್ಟು ಜನದಲ್ಲೂ ನಾನು ಆಗಿರ್ನಿಲ್ಲ. ಚಂದ್ರಪ್ರಭರು ನೀವು ಆಗಿಲ್ಲ ಅಂತಂದ್ರು. ಅವಾಗ ತುಂಬ ಬೇಜಾರಾಗ್ಬಿಟ್ಟಿತ್ತು. ಯಾಕಂದರೆ ತಂದೆ ತಾಯಿ ಫ್ರೆಂಡ್ಸು ಇವ್ರಿಗೆಲ್ಲ ಹೇಳ್ಬಿಟ್ಟಿದೆ ಟಿ ವಿಲಿ ಸೆಲೆಕ್ಟ್ ಆಗಿದ್ದೀನಿ ಹಾಗೆ ಹೀಗೆ ಅಂತ. ಆವಾಗ ಅವ್ರು ಏನು ಮಾಡಿದ್ರು, ಒಂದು ಸ್ಕಿಟ್ಟಲ್ಲಿ ಒಂದೇ ಒಂದು ಪಾತ್ರ ಇದೆ, ಅದು ಮಾಡ್ಕೊಂಡು ಹೋಗ್ರಿ, ಒಂದು 2 ದಿನ 1-2 ಜೊತೆ ಬಟ್ಟೆ ತಗೊಂಡು ಬನ್ನಿ ಅಂತಂದರು. ಅದಕ್ಕೋಸ್ಕರ ಬಂದೆ 2 ದಿನ ಅಷ್ಟಾರು ಮಾಡಿ ಖುಷಿ ಬರೋಣ ಅಂತ. ಆಗ ಅದರಲ್ಲಿ ಮುತ್ಕುನ್ ಕ್ಯಾರೆಕ್ಟ್ರು ಮಾಡಿದೆ. ಅವಾಗ ಚೆನ್ನಾಗೇನೋ ಮಾಡಿದೆ ಅಂತ ಅವ್ರಿಗೆ ಇಷ್ಟ ಆಗಿ ಹಂಗೆ ಕಂಟಿನ್ಯೂ ಮಾಡಿ. ಅವರು ಪಾಪ ನಿಮ್ಮನ್ನ ಗುರ್ತಿಸಿ ಕರ್ಕೊಂಬಂದಿರ್ತಾರೆ. ಆದರೆ ನೀವು ಒಂದ್ಸತಿ ಸ್ಟೇಜ್ ಹತ್ತಿ ಕ್ಯಾಮ್ರಾ ಆನ್ ಆದಾಗ ನೀವು ಬೇರೆನೇ ಆಗೋಗ್ತೀರಾ. ಕ್ಯಾರೆಕ್ಟ್ರು ಪ್ರಾಕ್ಟೀಸ್ ಟೈಮಲ್ಲೂ ನೀವು ಆ ಥರ ಮಾಡಿರಲ್ವೇನೋ, ಸ್ಟೇಜ್ ಮೇಲೆ ಒಂಥರ ವಿಭಿನ್ನವಾಗಿ ಬಂದ್ಬಿಡುತ್ತೆ. ಮಜಾ ಭಾರತನೇ ಒಂದು ದೊಡ್ಡ ಅನುಭವ ಆದ್ರೆ, ಈಗ ಹೊಸದಾಗಿ ರೀಸೆಂಟ್ ಆಗಿ ಟ್ರೆಂಡಿಂಗ್ ಅಲ್ಲಿರುವಂತಹದ್ದು ಗಿಚ್ಚಿ ಗಿಲಿಗಿಲಿ. ನನಗೂ ಆಬ್ವಿಯಸ್ಲಿ ಅದು ತುಂಬಾನೇ ಹತ್ರ. ಅಂಡ್ ನಾನು ನೀವು ಪ್ರಾಕ್ಟೀಸ್ ಮಾಡೋದನ್ನ ನೋಡಿದ್ದೀನಿ. ಒಂದು 10 ನಿಮಿಷದ ಸ್ಕಿಟ್ಗೆ ಎಷ್ಟು ಅವರ್ಗಟ್ಲೆ ನಾವು ಶ್ರಮ ಪಟ್ಟಿರ್ತೀವಿ. ಒಂದು ಚಿಕ್ಕ ಮ್ಯೂಸಿಕ್ ಕ್ಯೂ ಇಂದ ಹಿಡಿದು ಒಂದು ಕಾಸ್ಟ್ಯೂಮ್ ಇಂದ ಹಿಡಿದು ಈ ಗಿಚ್ಚಿ ಗಿಲಿಗಿಲಿ ಮಜಾ ಭಾರತ್ ಥರನೇ ಇದ್ರೂ ಈಗ ಯಾರೋ ಒಬ್ಬ ಹೊಸ ವ್ಯಕ್ತಿಗಳ ಜೊತೆ ಕೆಲಸ ಮಾಡೋದು. ಗಿಚ್ಚಿ ಗಿಲಿಗಿಲಿ ಅನುಭವ ಹೇಗಿತ್ತು? ಮಜಾ ಭಾರತಲ್ಲಿರುವಂಥ ನಮ್ಮ ಮಜಾ ಭಾರತ ಹುಡುಗರೇನಿದ್ದಾರೆ ಅವರು ಅಷ್ಟು ಜನ ಅದ್ಭುತ ಕಲಾವಿದರು. ಎಲ್ಲರೂ ಅವ್ರವ್ರದ್ದೇ ಸ್ಟೈಲ್ನಲ್ಲಿ ತುಂಬ ಎಲ್ಲ ಪಂಟ್ರು ಅಂತಲೇ ಹೇಳ್ಬೋದು. ನಾವು ಗಿಚ್ಚಿ ಗಿಲಿಗಿಲಿ ಮಾಡ್ಬೇಕಾದ್ರೆ 10 ಜನ ಬಂದಂಥವ್ರು ಏನಿದ್ದಾರೆ ಅವರು ಬೇರೆ ಒಂದು ವಿಭಾಗದಲ್ಲಿ ತುಂಬ ಟ್ಯಾಲೆಂಟೆಡ್, ಅಂದರೆ ತುಂಬ ಗೊತ್ತಿರೋ ಅಂತಾರೆ. ಯಾರು ಹೊಸಬ್ರು ಅನ್ನೋ ಥರ ಅನ್ನಿಸ್ನೇ ಇಲ್ಲ. ನಾವು ಚೆನ್ನಾಗಿ ಮಾಡ್ತೀವಿ, ಅವ್ರು ಚೆನ್ನಾಗಿ ಹಂಗೆ ಅನ್ನಿಸ್ನೇ ಇಲ್ಲ. ಯಾಕೆಂದರೆ ನಾವು ಎಷ್ಟು ಚೆನ್ನಾಗಿ ಮಾಡ್ತೀವಿ ಅವರು ಅಷ್ಟು ಚೆನ್ನಾಗಿ ಮಾಡಿದ್ರಿಂದನೇ ಒಂದು ಸುಂದರವಾಗಿ ಒಂದು ಸ್ಕಿಟ್ಟು ಆಗಿರೋದು. ಅದರಿಂದ 20 ಜನ ಏನಿಂದೋ 20 ಜನನೂ ಭಾಳ ಅದ್ಭುತ ಚೆನ್ನಾಗಾಗಕ್ಕೆ ಅವ್ರು 20 ಜನನೂ ಕಾರಣ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. 20 ಜನ ಫಿನಾಲೆ ಯಾವಾಗಲೂ ಎಲಿಮಿನೇಷನ್ ಆಗ್ಬಿಡ್ತಾ ಇದ್ದೋ. ಅಷ್ಟು ಜನನೂ ಫೈನಲ್ ತನಕ ಉಳ್ಕೊಂಡಿದ್ದೀವಿ ಅಂದರೆ 20 ಜನನೂ ಚೆನ್ನಾಗಿ ಮಾಡಿದ್ದೀವಿ ಅಂತ ಖುಷಿ ಆಗುತ್ತೆ. ಆ್ಯಂಡ್ ನೀವು ಲೆಕ್ಕನೇ ಇಲ್ಲ, ಅಷ್ಟು ತರಹದ ಪಾತ್ರಗಳನ್ನ ಹಾಕಿದ್ರ. ನಿಮ್ಗೆ ಯಾವ ಪಾತ್ರ ಮಾಡಕ್ ತುಂಬಾ ಇಷ್ಟ ಆಗುತ್ತೆ? ನನಗೆ ಈಗ ಬೆಂಗಳೂರಲ್ಲಿ ನಿಮಗೆ ಗೊತ್ತಲ್ಲಪ್ಪಿ, ಸ್ಟೈಲಿಶ್ ಹುಡುಗಿರು ಇರ್ತಾರಲ್ಲ, ಕಡಿಮೆ ಬಟ್ಟೆ ಯಾಕಂದ್ರೆ ಆ ಥರ ಪಾತ್ರ ಮಾಡಬೇಕು ಜಾಸ್ತಿ ಮಾಡಿದಿಲ್ಲ. ತುಂಬಾ ಇನ್ನೂ ಮೆಮೊರಿಯಾಗಿ ಉಳ್ಕೊಂಡೈತೆ ಆ ಸ್ಕಿಟ್ಟು, ಆದ್ರೆ ಟೆಲಿಕಾಸ್ಟ್ ಆಗಿಲ್ಲ ಅಷ್ಟೇ. ಅಷ್ಟು ಇಡೀ ಈಗಲೂ ಚಂದ್ರಪ್ರಭಾ ಒಂದು ಚಿಕ್ಕ ಡ್ರೆಸ್ ಹಾಕಂದು ಲೇಡಿ ಗೆಟಪ್ ಮಾಡಿದ್ದಲ್ಲ, ಆದ್ರೆ ಇಡೀ ಚಾನಲ್ಗೆಲ್ಲ ಗೊತ್ತು, ಎಲ್ಲ ಗೊತ್ತು, ಆದ್ರೆ ಟೆಲಿಕಾಸ್ಟ್ ಮಾಡಲಿಲ್ಲ. ಆದ್ರೆ ಒಂದಂತೂ ನಿಜ, ನೀವು ಮಂಡ್ಯಕ್ಕೆ ಅಲ್ಲಿರುವಂತಹ ಭಾಷೆ ಸೊಗಡಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ನಿಮ್ಮನ್ನ ಗುರ್ತಿಸೋದೇ ಆ ಭಾಷೆಯಿಂದ ಅಂತ ಅನ್ಸುತ್ತೆ ನನಗೆ. ಈಗ ಬೆಂಗಳೂರಿಗೆ ಬಂದು ಇವಾಗ ಸುಮಾರು ಒಂದು 4-5 ವರ್ಷ ಆಗಿದೆ. ನೀವು ಬೆಂಗಳೂರು ಸ್ಲ್ಯಾಂಗ್ ಅನ್ನ ಕಲಿಯಕ್ಕೆ ಹೋಗ್ಲಿಲ್ವಾ, ಅಥವಾ ಮಂಡ್ಯ ಬಿಡ್ತಾ ಇಲ್ವಾ ನಿಮ್ಮನ್ನ? ನನಗೆ ಎಲ್ಲಾ ತರದ ಭಾಷೆ ಕಲಿಬೇಕು ಅಂತ ತುಂಬಾ ಆಸೆ ಐತೆ. ಇಂಗ್ಲಿಷ್ ಆಗ್ಬೋದು, ಹಿಂದಿ ಆಗ್ಬೋದು. ಯಾಕಂದ್ರೆ ಎಲ್ಲ ಹೋದಾಗ ಎಲ್ಲ ಇಂಗ್ಲಿಷ್ ನಲ್ಲಿ ಮಾತಾಡ್ತಾರೆ ಇಂಗ್ಲಿಷ್ ನಲ್ಲಿ. ನಾವು ಒಂಥರ ಕಾರ್ಡ್ ಕಾಪಿ ಹಂಗೆ ನೋಡ್ತಾ ಇರ್ತೀನಿ, ಏನ್ ಮಾತಾಡ್ತಾವ್ರೋ ಅಥವಾ ಅಲ್ಲಿಗೆ ಬೈತಾ ಇದಾರೋ ಓಲ್ದು ಗೊತ್ತಾಗಲ್ಲ. ಇಲ್ಲೊಂದ್ ಕಡೆ ಬೈತೀವಿ ಎಲ್ಲ ಮಾತಾಡ್ತಾರೆ, ಅದ್ ನನಗೆ ಬೈತಾ ಇದಾರೋ ಅಥವಾ ಕಲಿಬೇಕು ಅಂತ ತುಂಬಾ ಆಸೆ ಅದೇ. ಅದು ಏನೇ ಟ್ರೈ ಮಾಡೋರು ಆಗ್ತಾ ಇಲ್ಲ. ಇವಾಗ ನೀವು ಈಗ ಹಿಂದಕ್ಕೆ ತಿರುಗಿ ನೋಡಿದ್ರೆ, ನೀವು ಸ್ಟೇಜ್ ಮೇಲೆ ಎಷ್ಟೊಂದು ಪಾತ್ರಗಳು ಹಾಕಿ ಮಾಡಿದ್ದೀರಾ. ಈ ಧಾರಾವಾಹಿ ಸಿನಿಮಾ ಅಂತ ಬಂದ್ರೆ ನಿಮ್ಗೆ ಲೈಕ್ ನೀವು ಆ ಥರ ಒಂದು ಅವಕಾಶ ಸಿಕ್ತು ಅಂತ ಇಟ್ಕೊಳ್ಳಿ, ಒಂದು ದೊಡ್ಡ ಸಿನಿಮಾದಲ್ಲಿ ಒಂದು ಮೇಜರ್ ರೋಲ್ ಅಂತ ಸಿಕ್ಕಿದ್ರೆ ಅದಕ್ಕೆ ನೀವು ಹೇಗೆಲ್ಲ ಪ್ರಿಪೇರ್ ಆಗ್ಬೋದು? ಅಪ್ಪಿ, ಫಸ್ಟು ನಾವು ಮಾಡ್ತಾ ಹೆಂಗೆ ಅನ್ಸೋದು, ಯಾವ್ದಾದ್ರು ಸಿನಿಮಾ ಸಿಕ್ಕರು ಸಾಕಲ್ಲ, ಯಾವ್ದಾದ್ರು ಸೀರಿಯಲ್ ಸಿಕ್ಕರು ಸಾಕಲ್ಲ, ಏನು ಇನ್ನೂ ಈಗ ಚಿಕ್ಕ ಸ್ಕ್ರೀನಲ್ಲಿ ಕಾಣಿಸ್ತದೆ, ದೊಡ್ಡ ಸ್ಕ್ರೀನಲ್ಲಿ ಕಾಣಬೇಕು ಅಂತ ಆಸೆ ಇರ್ತದೆ. ಅವಾಗ ಯಾರ ಜೊತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಸಿಕ್ಬಿಟ್ರೆ ಸಾಕು ಅನ್ನೋದು ಒಂಥರ ಹಸುವಾದವ್ರಿಗೆ ಏನೇ ಸಿಕ್ಕರು ಊಟ ಮಾಡ್ಬೇಕು ಅನ್ಸತ್ತೆ. ಹಂಗೆ ಅನ್ನಿಸ್ತಾ ಇತ್ತು. ಆಮೇಲೆ ಮಾಡ್ತಾ ಅಂತ ಅನ್ನಿಸ್ತು, ಯಪ್ಪ ಇಂಥವ್ರ ಜೊತೆ ಮಾಡಬೇಕು, ಅಪ್ಪು ಸರ್ ಜೊತೆ ಒಂದು ಮಾಡಬೇಕು, ಶಿವಣ್ಣ ಸರ್ ಜೊತೆ ಮಾಡಬೇಕು, ಡಿ ಬಾಸ್ ಜೊತೆ ಮಾಡಬೇಕು ಅಂತ ಈಗ ಹೆವಿ ಆಸೆಗಳು ಪ್ರತಿದಿನ ಹುಡ್ತಾ ಇರ್ತದೆ. ಬೇಕಾದ್ರೆ ಬರೀ ನಿಂತ್ಕೊಳ್ಳೋದಾಗ್ಬಿಡ್ಲಿ, ಡಿ ಬಾಸ್ ಜೊತೆ ಮಾಡಬೇಕು, ಸುದೀಪ್ ಸರ್ ಜೊತೆ ಮಾಡಬೇಕು, ಹಿಂಗೆ ಎಲ್ಲ ಹಿರಿಯ ಕಲಾವಿದರುಗಳ ಜೊತೆ ಮಾಡಬೇಕು. ಅವಾಗ ನಮ್ಮ ಜೀವನ ಸಾರ್ಥಕ ಅಂತ ಪ್ರತಿ ಕ್ಷಣನೂ ಈಗಲೂ ಅನ್ನಿಸ್ತಾ ಇರ್ತದೆ. ಆಮೇಲೆ ನನ್ಗನ್ಸುತ್ತೆ ಕಲಾವಿದರಿಗೆ
ಸ್ಟಾಪ್ ಅನ್ನೋದೇ ಇರಲ್ಲ. ಹೌದು. ಈಗ ಒಂದ್ ಮುಗಿಸಿದ ತಕ್ಷಣ ಮತ್ತೇನೋ ಹೊಸದಾಗಿ ಮಾಡ್ಬೇಕಂತ ಅನ್ಸುತ್ತೆ. ಇವತ್ತು ಹಸಿತಾ ಇರ್ತದೆ, ಊಟ ಮಾಡ್ತೀವಿ, ಹೊಟ್ಟೆ ತುಂಬ್ಕೊತದೆ, ಬೆಳಗ್ಗೆ ಪುನಃ ಹಸು ಆಗ್ತಾ ಇರ್ತದೆ. ಹೌದು, ಅದಂತೂ ಖಂಡಿತ. ಕಲಾವಿದ್ರಿಗೆ ತೃಪ್ತಿ ಅನ್ನೋದೇ ಇಲ್ಲ. ಮಾಡ್ತಾ ಇದ್ರೆ ಮಾಡೋಣ 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 ಅಂತ ಅನ್ನಿಸ್ತಾನೆ ಇರ್ಬೇಕು. ಇನ್ನೊಂದು ಹೇಳ್ತಾರೆ, ನಾವು ಜೀವನದಲ್ಲಿ ಏನೇ ಮಾಡ್ತಿದ್ರು ಏನೋ ಒಂದು ಹೊಸದಾಗಿ ಕಲಿತಾನೆ ಇರ್ತೀವಿ ಅನ್ನೋದನ್ನ. ನೀವು ಮಜಾ ಭಾರತಕ್ಕೆ ಬಂದು ಗಿಚ್ಚಿಗಿಲಿಲಿಗೆ ಬಂದು ಈ ಒಂದು ಟೆಲಿವಿಷನ್ ಮೀಡಿಯಮ್ ಇಂದ ಕಲ್ತಿರೋಂತಹ ಒಂದು ಮುಖ್ಯವಾದ ವಿಷಯ ಏನು? ನನಗೆ ನಿಜವಾಗ್ಲೂ ಮರೆಯೋಕ್ಕಾಗ್ದಾರ ಒಂದು ಮೆಮೊರಿ ಅಂದರೆ ನಮ್ಮ ಮಜಾ ಭಾರತ ಟೀಮ್ 5 ವರ್ಷದಿಂದ ನಾವು ಈಗ ಎಷ್ಟೋ ಜನ ನೋಡ್ತೀವಿ 1 ವರ್ಷ ಅಥವಾ 5-6 ತಿಂಗಳಾದ ತಕ್ಷಣ ಗುದ್ದಾಡೋದು, ಜಗಳ ಮಾಡೋದು, ಹಿಂಗೆಲ್ಲ ಮಾಡ್ತಾರೆ. ಆದರೆ ನಾವು ಅಷ್ಟು ಜನ ಇದುವರೆಗೂ ಜಗಳ ಆಡೇ ಇಲ್ಲ. ಎಲ್ಲೋ ಏನೋ ತಮಾಷೆಗೆ ಇದಾಡಬಹುದು. ಏನಕ್ಕೆ ಅಂದರೆ ನಾವು ಅಷ್ಟು ಜನ ಹಸುವಿಂದ ಬಂದು ಅಂತರು. ನಮಗೆ ಒಂದೇ ಚಾಪಿನಲ್ಲಿ ಮಲಗ್ತಾ ಇದ್ದೋ, ಒಂದೇ ತಟ್ಟೆಯಲ್ಲಿ ಊಟ ಮಾಡ್ತಾ ಇದ್ದೋ, ಆದ್ರೂ ಒಂದೇ ಏರಿಯಾದಲ್ಲಿ ಇದ್ದೀವಿ. RR ನಗರದಲ್ಲಿ ಎಲ್ಲ ಅಕ್ಕಪಕ್ಕ ಒಂದು ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಎಲ್ಲ ಸೇರ್ತಾ ಇರ್ತೀವಿ. ಈಗ ಅವ್ರದೇ ಸ್ಕಿಟ್ ಇರ್ಲಿ, ನಂದೇ ಸ್ಕಿಟ್ ಇರ್ಲಿ, ಯಾವತ್ತೂ ಇನ್ನೊಬ್ರು ಮತ್ತೊಬ್ರಿಗೆ ಹೋಗಿ ಸಹಾಯ ಮಾಡಿದ್ದೆ ನಾನು ನೋಡಿರೋದು. ಈ ತರ ಒಂದು ಲೈನ್ ಹಾಕೋ ಚೆನ್ನಾಗಿರುತ್ತೆ, ನಿಮ್ ಸ್ಕಿಟ್ಗೆ ಹೆಲ್ಪ್ ಆಗುತ್ತೆ ಅನ್ನೋದು. ಆ ಒಂದು ಹೆಲ್ತಿ ಕಾಂಪಿಟೇಷನ್. ನಿನ್ ಸ್ಕಿಟ್ಟು ಚೆನ್ನಾಗಾಗ್ಬೇಕು, ನನ್ ಸ್ಕಿಟ್ಟು ಚೆನ್ನಾಗಾಗ್ಬೇಕು, ಅದು ಬಹುಶಃ ಆ ಒಗ್ಗಟ್ಟಿನಿಂದಾನೇ ಬಂದಿರೋದು ಅಂತ. ಈ ಕೋವಿಡ್ ಟೈಮ್ ಬಂದಿತ್ತು, ಪ್ಯಾಂಡಮಿಕ್ ಕರೋನಾ ಟೈಮಲ್ಲಿ ಯಾರಿಗೂ ಒಂಥರ 50-50% ಈ ಕಡೆ ಕೆಲಸ ಇದೆ, ಕೆಲಸ ಇಲ್ಲ ಅನ್ನೋ ಥರ. ಅದ್ರಲ್ಲಿ ಸ್ವಲ್ಪ ಜಾಸ್ತಿ ಏಟ್ ಹೊಡೆದಿದ್ದು ಮೀಡಿಯಾದಲ್ಲಿ ಇರುವಂತದ್ದವ್ರಿಗೆ. ಬಹುಶಃ ಅದರಿಂದಾನೇ ಒಂದು ಸೀಸನ್ ಮಜಾ ಭಾರತನೂ ಆಗ್ಲಿಲ್ವೇನೋ. ಆ ಸಮಯ ಹೇಗಿತ್ತು? ನಾವೇನು ಮಾಡ್ದೋ ಅಂದರೆ ನಮಗೆ ಬೆಂಗಳೂರಿಗೆ ಬಂದಾಗ ಇದನ್ನು ಬಿಟ್ಟರೆ ಬಣ್ಣ ಹಚ್ಕೊಂಡು ಆಕ್ಟ್ ಮಾಡೋದು ಬಿಟ್ರೆ ಬೇರೆ ಏನು ಗೊತ್ತೇ ಇಲ್ಲ ನಮಗೆ. ಇದರಿಂದನೇ ಏನೋ ಮಾಡಬೇಕು ಅಂತ ಬಂದವರು. ಜೀವನ ಹೇಗೋ ಸಾಕ್ತಾ ಇತ್ತು, ಏನೋ ಸಿಕ್ಕಲಾಗಿ ಒಂದು ಚಿಕ್ಕದಾಗಿ ಒಂದು ರೂಮ್ ಏನೋ ಮಾಡ್ಕೊಂಡು ಹೋಗ್ತಾಯಿದ್ದು. ದಿಢೀರಂತ ಲಾಕ್ಡೌನು ಕೊರೋನಾ ಅಂತ ಬಂದ ತಕ್ಷಣ ರಿಯಾಲಿಟಿ ಶೋ ಸ್ಟಾಪ್ ಆಯಿತು. ನಾವು ಮಾಡ್ತಾಯಿದ್ದು ಮಜಾ ಬರ್ತಾ ಸ್ಟಾಪ್ ಆಯಿತು. ಅವಾಗ ಹೆಂಗಾಯಿತು, 1 ತಿಂಗಳು 2 ತಿಂಗಳು 2.5 ವರ್ಷ ನಮ್ಗೆ ಗೊತ್ತಿಲ್ಲ. ಬಾಡಿಗೆ ಕಟ್ಬೇಕು, ಎಲ್ಲ ಪೆಂಡಿಂಗು. ಪ್ರೀತಿಯಿಂದ ಮಾತಾಡಿಸ್ತಾರೆ ಮನೆ ಓನರು. ಸರ್ ನಮಸ್ತೆ ಸರ್. ಸಾಕದ ಸರ್, ನೀವು ಸಾಕದ ಮಾಡ್ತಾರೆ, ಮಜಾ ಬರ್ತೈತೆ, ಥ್ಯಾಂಕ್ ಯು ಸರ್. ಸರ್ ಬಾಡಿಗೆ ಇನ್ನೂ ಕಟ್ಟೇ ಇಲ್ಲ. 1 ತಿಂಗಳು 2 ತಿಂಗಳು ಹಿಂಗೇನಂಗೆ ಆಗ್ಬಿಡ್ತು ಅಂದರೆ ಕಲಾವಿದ್ರುಗಳಿಗೆ ಭಾಳ ಹೊಡ್ತಾ, ಅಂದರೆ ಎಲ್ರಿಗೂ ಹೊಡ್ತಾಗಿದೆ. ಆದರೆ ಕಲಾವಿದ್ರುಗಳಿಗೆ ಅದು ಬಿಟ್ಟರೆ ಬೇರೆ ಗೊತ್ತಿಲ್ಲ, ಏನು ಮಾಡೋಕ್ಕೂ ಮನಸ್ಸು ಒಪ್ಪೋದಿಲ್ಲ. ಆ ಥರ ಹೆವಿ ಕಷ್ಟದಲ್ಲಿ ಸಿಗಾಕಂಡು ಅದಾದ್ಮೇಲೆ 2.5 ವರ್ಷ ಆದಮೇಲೆ ಮತ್ತೆ ಶುರುವಾಗಿ ನಮಗೆ ಏನೋ ಮರು ಜನ್ಮ ಅಂತ ಕೊಟ್ಟೈತೆ, ಗಿಲಿ. ಅದಾದ್ಮೇಲೆ ಒಂಚೂರು ಉಸಿರಾಟ ಆಡ್ತಾ ಇದೀವಿ. ಆ ಸಮಯದಲ್ಲಿ ನೀವು ನಿಮ್ಮ ಊರಿಗೆ ಹೋಗಿದ್ರಾ? ಇಲ್ಲ, ಹೋಗ್ನಿಲ್ಲ. ಊರಿಗೆ ಹೋದೆ, ಊರಲ್ಲಿರೋಣ ಅಂತ. ಅಯ್ಯೋ ಬೆಂಗಳೂರಲ್ಲಿ ಕೊರೋನಾ ಹಚ್ಕೊಂಡ್ ಬಂದಲ್ಲಪ್ಪ ಊರಿಗೆ. ನಾನು ಒಬ್ಬೊಬ್ರು ಬಂದವನೇ ಎಲ್ಲ ಪ್ರೀತಿಯಿಂದ ಮಾತಾಡಿಸ್ತಾರೆ ಅಂದ್ರೆ, ಅಯ್ಯೋ ನಮ್ಮೂರಲ್ಲಿ ಕೊರೋನಾ ಇರಲಿಲ್ಲ, ಬೆಂಗಳೂರಿಂದ ಬಂದವನು ಕೊರೋನಾ ಹಚ್ಚಿಸ್ತಾರೆ, ಹೀಗೆ ಎಲ್ಲ ಅಪ್ಪ ಅಚ್ ಕಡೆ ಬೆಂಗಳೂರಿಗೆ ಹೊಂಟೋಗೋಣ, ಯಾಕೆ ಬೇಕವ್ರಿಗೆಲ್ಲ ಅನ್ಸ್ಕೊಳ್ಳೋದು ಅಂತ ನಾ ಬೆಂಗಳೂರಿಗೆ ಬಂದೆ. ಇವಾಗ ನಿಮ್ಮ ಸಂಬಂಧಿಕರು, ಸ್ನೇಹಿತರು, ಅವ್ರಿಗೆಲ್ಲ ಏನನ್ಸುತ್ತೆ ನಿಮ್ಮ ಇದೊಂದು ಜರ್ನಿ ನೋಡಿದ್ರೆ? ಅಂದ್ರೆ ನಮ್ಮೂರಲ್ಲಿ ನಮ್ಮ ಜೊತೆ ಆಟ ಆಡ್ತಿದ್ದ, ರಂಗಾಯಣಕ್ಕೆ ಹೋದ, ಈಗ ಟಿವಿಲಿ ಮಾಡ್ತಾ ಇದ್ದಾನೆ, ನೀವು ಸಿನಿಮಾದಲ್ಲೂ ಮಾಡಿದ್ದೀರಾ ಇವಾಗ, ಅವರೆಲ್ಲ ಏನು ಹೇಳ್ತಾರೆ ನಿಮಗೆ? ತುಂಬ ಖುಷಿ ಪಡ್ತಾರೆ. ಅವಾಗೆಲ್ಲ ಸುಮ್ಮನೆ ಅಲ್ಲೇ ಪೋಲ್ ಹೆಂಗೆ ಅಡ್ಡ ಆಡ್ಕೊಂಡು, ಹಳ್ಳಿ ಅಂದಮೇಲೆ ಪೋಲಿ ಅಂದರೆ ಮಾಮೂಲಿ ಅಡ್ಡ ಆಡ್ಕೊಂಡು ಸುಮ್ಮನೆ ಉಣ್ಕೊಳ್ಳೋದು, ಹಿಂಗೆ ಅಡ್ಡ ನೋಡ್ಬಿಟ್ಟು. ಈಗ ಇಲ್ಲಿಂದ ಅಲ್ಲಿಗೆ ಹೋಗೋನಂದ್ರೆ ಏನೋ ಒಂದು ಖುಷಿ. ಎಲ್ಲ ಪ್ರೀತಿಯಿಂದ ಮಾತಾಡಿಸ್ತಾರೆ, ಚೆನ್ನಾಗಿದೆಯಪ್ಪ, ಚೆನ್ನಾಗಿ ಮಾಡು, ಚೆನ್ನಾಗಿ ಒಳ್ಳೇದಾಗಲಿ, ಹಂಗೆ ಅದು ಎಲ್ಲಿ ಮದುವೆ ಆಗು ಅಂತಾರೆ. ನೀವು ಅಕಸ್ಮಾತ್ ಈ ಬಣ್ಣ ಹಚ್ಚೋ ಒಂದು ವೇದಿಕೆಗೆ ಬಂದಿರಲಿಲ್ಲ ಅಂದಿದ್ರೆ ಬಹುಶಃ ನೀವು ಕೆಲ್ಸಕ್ಕೆ ಹೋಗಿರ್ತಿದ್ರಿ ಅಂತ ಅನ್ಸುತ್ತೆ ನಿಮಗೆ? ಮಾಮೂಲಿ ರೈತರ ಕೆಲಸನೇ ಅಷ್ಟೇ, ಅದು ಬಿಟ್ರೆ ಬೇರೆ ಏನು ಗೊತ್ತಿಲ್ಲ. ನಮ್ಮ ಹಳ್ಳಿನಲ್ಲೇ ಗಾರೆ ಕೆಲಸ ನಮ್ಮ ತಂದೆ ಮಾಡ್ಕೋಬೋದಾಯ್ತು, ಅದೇ ಮಾಡ್ಕೊಂಡು ಹೋಗ್ತೀನಿ. ಇಲ್ಲ ಮಾಮೂಲಿ ವಾಚ್ಮ್ಯಾನ್ ಕೆಲಸ. ಬಟ್ ನಮ್ಗಂತೂ ಇಷ್ಟೊತ್ತು ಮದುವೆ ಮಕ್ಕಳಾಗ್ಬಿಟ್ಟಿರೋದು. ಬೇಗ ಮದುವೆ ಆಗಿ ಚಂದ್ರಣ್ಣ. ಖಂಡಿತ. ಕೆಂಪಕ್ಕೋ, ನಿಂಗಕ್ಕೋ, ಕಾಳಕ್ಕೋ, ಕನಕಕ್ಕೋ ಎಲ್ರಿಗೂ ನಾನೇ ಅವ್ರಿಗೆ ಹೇಳೇ ಬಿಡ್ತೀನಿ ಬೇಗ ಹುಡುಕಿ ಅಂತ. ಖಂಡಿತ ಅಪ್ಪಿ, ನಾನು ಆಗ್ಬಿಡ್ತೀನಿ. ಆದ್ರೆ ಇಷ್ಟು ಜಲ್ದಿ ಮದುವೆ ಆದ್ರೆ ಕಾನೂನು ಪ್ರಕಾರ ಅದು ಅಪರಾಧ ಅಪ್ಪಿ, ಬಾಲ ಅಪರಾಧ, ಕೇಸ್ ಹಾಕ್ಬಿಟ್ಟು ಒಳಗೆ ಹಾಕ್ಬಿಡ್ತಾರೆ. ಅದಕ್ಕಿಂತ ಕರೆಕ್ಟ್ ನನ್ನ ಮದುವೆ ಆಗ್ಬಿಡ್ಲಿ, ನಿನ್ ಮದುವೆ ಆಗ್ಬಿಡ್ಲಿ ಅಪ್ಪಿ, ಮಾಡಿಸಿ. ಎಸ್ ಖಂಡಿತ ಖಂಡಿತ ಖಂಡಿತ. 22 ವರ್ಷ ಆದ ತಕ್ಷಣ ಪಕ್ಕ ಆಗ್ಬಿಡ್ತು. ಪಕ್ಕ. ಮುಂದೆ ಏನು ಚಂದ್ರಣ್ಣ ನಿಮ್ಮ ಯೋಜನೆ? ಈಗ ಅಪ್ಪಿ ನನಗೊಂದು ಆಸೆ, ಇದರಲ್ಲೇ ಒಂದು ಒಳ್ಳೆ ಹೆಸರು ಮಾಡಬೇಕು, ಇದರಲ್ಲೇ ಬದುಕನ್ನು ಕಟ್ಕೋಬೇಕು ಅನ್ನೋದು ಹೆಚ್ಚಾಗಿ ಇಂತಿಂತರ ಜೊತೆ ಒಂದು ಪಾತ್ರ ಮಾಡಬೇಕು ಅಂತ ಅನಿಸ್ಬಿಟ್ಟೈತೆ. ಎಲ್ಲ ಹಿರಿಯ ಕಲಾವಿದರುಗಳ ಜೊತೆ ಅದು ಮಾಡಬೇಕು ಅಂತ ತುಂಬ ಆಸೆ. ಅದು ಬಿಟ್ಟರೆ ಬೇರೆ ತಲೆಯಲ್ಲಿ ಏನೂ ಆಸೆ ಇಲ್ಲ. ದುಡ್ಡು ಮಾಡಬೇಕು, ಹಣ ಮಾಡಬೇಕು, ಪ್ರತಿಯೊಬ್ಬರಿಗೆ ದುಡ್ಡು ಅವಶ್ಯಕತೆ ಇದೆ, ದುಡ್ಡಿದ್ರೆ. ಆದರೆ ಅದಕ್ಕಿಂತಲೂ ದೊಡ್ಡ ಆಸೆ ಅಂದರೆ ಈಗ ಡಿ ಬಾಸ್ ಜೊತೆ, ಅವ್ರ ಜೊತೆ ಒಂದು ಒಳ್ಳೆ ಪಾತ್ರ ಮಾಡಬೇಕು ಅವ್ರ ಸಿನಿಮಾದಲ್ಲಿ. ಸುದೀಪ್ ಸರ್ ಜೊತೆ ಒಂದು ಒಳ್ಳೇದು ಮಾಡಬೇಕು, ಶಿವಣ್ಣ ಸರ್ ಜೊತೆ ಮಾಡಬೇಕು, ಈ ಥರ ಆಸೆಗಳು ಜಾಸ್ತಿ ಇದೆ ನನಗೆ. ಇವಾಗ ಗಿಲಿ ಗ್ರ್ಯಾಂಡ್ ಫಿನಾಲೆ ಎಲ್ಲ ಮುಗ್ದಿದೆ. ನಿಮ್ಮ ನೆಕ್ಸ್ಟ್ ಪ್ರಾಜೆಕ್ಟ್ಸ್ ಏನೇನಿದೆ? ಅಂದರೆ ಯಾವ್ದು ಮುಗ್ದಿದೆ, ಯಾವ್ದು ರೆಡಿ ಆಗ್ತಾ ಇದೆ?
ಈಗ ಮದುವೆ ಆಗಿದ್ರೆ ರಾಜಾರಾಣಿ ಹೋಗ್ಬೋದಾಗಿತ್ತು, ಆಹಾ ಮದುವೆ ಮಕ್ಕಳಾಗಿದ್ರೆ ನನ್ನಮ್ಮ ಸೂಪರ್ ಸ್ಟಾರ್ ಹೋಗ್ಬೋದಾಗಿತ್ತು. ಆದರೆ ಒಂಚೂರು ಸಿನಿಮಾ ಧಾರಾವಾಹಿ ಯಾವ್ದಾರು? ಅದೇ ಸಿನಿಮಾಗಳು ಸೀರಿಯಲ್ಗಳು ಹಲವಾರು ಸುಮಾರು ಆಗ್ತಾ ಇದೆ. ನಾನು ಕೇಳಿದ್ದೀನಿ ನೀವು ತುಂಬಾ ಬ್ಯುಸಿ ಆರ್ಟಿಸ್ಟು, ನಿಮ್ಗೆ ಡೇಟ್ಸ್ ಸಿಗಲ್ಲ ಅಂತ, ಸಿನಿಮಾಗಳಿಗೆ ನೀವು ಶೂಟಿಂಗ್ ಹೋಗ್ತಾ ಇರ್ತೀರಾ ಅಂತೆಲ್ಲ. ಏನಿಲ್ಲಪ್ಪ, ಈಗ ಸಿಕ್ಕೈತೆ, ಏನೋ ಮಾಡ್ತಾ ಇದ್ದೀವಿ ಅಷ್ಟನ್ನೇ. ಖಂಡಿತ ನಿಮ್ಗೆ ಇನ್ನೂ ಹೆಚ್ಚು ಹೆಚ್ಚು ಅವಕಾಶಗಳು ಸಿಗ್ಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ಗಿಚ್ಚಿ ಗಿಲಿಗಿಲಿ ಮಾಡ್ಬೇಕಾದ್ರೆ ನಮ್ಮ ಮಜಾ ಭಾರತ ಬಿಟ್ಟು 10 ಜನ ಏನು ಕಲಾವಿದರಿದ್ದಾರೆ, ಪ್ರತಿಯೊಬ್ಬರಿಂದನೂ ನಾನು ಸಾಕಷ್ಟು ಕಲ್ತೀನಿ ರಿಯಲಿ. ಯಾಕೆಂದರೆ ಈಗ ನೀವಾಗ್ಬೋದು, ನಿನ್ನ ಕೆಲವೊಂದು ವೇದಿಕೆ ಮೇಲೆ ಸಿಂಗಲ್ಗೆ ಮಾತಾಡೋದು ಅದೊಂದು ಕಲೆ ಇದೆಯಲ್ಲ, ಅದು ಅಷ್ಟು ಈಸಿ ಅಲ್ವೇ ಅಲ್ಲ, ಎಲ್ರಿಗೂ ಸಾಧ್ಯನೇ ಇಲ್ಲ ಆ ಥರ. ಬೇಕಂದ್ರೆ ಬೆಳಗ್ಗೆ ಸಂಜೆ ತನಕನೂ ಮಾತಾಡಿ ಅಂದರೆ ಅಷ್ಟು ಅದ್ಭುತವಾಗಿ ಮಾತಾಡ್ತೀಯಪ್ಪಿ. ಅದು ನಾನು ರಿಯಲಿ ಅದರಲ್ಲಿ ದೊಡ್ಡ ಫ್ಯಾನು. ಅದಾದಮೇಲೆ ನಿನ್ನ ಕೆಲವು ಸ್ಕಿಟ್ಗಳು ಏನಿದೆ, ನನಗೆ ಆ ಥರದೊಂದು ಮಾಡಬೇಕು ಅಂತ ಅನಿಸಿತ್ತು. ಎಮೋಷನಲ್ಲಿ ಮಾಡಿದಂಥ ತಾಯಿ ಕ್ಯಾರೆಕ್ಟರ್ ಇದೆಲ್ಲ ನಾನು ಈ ಥರ ಮಾಡ್ಬೇಕಲ್ಲ ಅಂತ ಅನ್ಸೋದು. ಒಂಥರ ನನಗೆ ಭಾಳ ಮೆಮೊರಿ ಅದು. ಗಿಚ್ಚಿ ಗಿಲಿಗಿಲಿ ಅಂತೂ ಅಂದ್ರೆ ಈಗ ನಾವು 10 ಜನ ಬಂದಿದ್ವಿ ಅಲ್ವಾ, ಈ ನಾನ್ ಆರ್ಟಿಸ್ಟ್ ಅಂತ ಹೇಳಿ, ನಮಗೆ ಒಂದು ದೊಡ್ಡ ಅನುಭವ. ಲೈಕ್ ಈ ತರ ಆಪರ್ಚುನಿಟಿ ಯಾರಿಗೂ ಸಿಗಲ್ವೇನೋ, ಅದಕ್ಕಿಂತ 10ರಷ್ಟು ನಿಮಗೇನೆ ಜಾಸ್ತಿ ಅನ್ಸುತ್ತೆ. ನಿವೇದಿತಾ ಗೌಡ ನಾನು ಫಸ್ಟ್ ಅನ್ಸ್ದಾಗ ತುಂಬಾ ಅಷ್ಟೊಂದು ಮುದ್ದಾಗಿ ಗೊಂಬೆ ತರ ಇದ್ದಾರೆ, ಈ ಭಿಕ್ಷುಕಿ ಕ್ಯಾರೆಕ್ಟರ್ ಇದ್ದಾರಲ್ಲ ಆ ಥರ ಅನ್ಸೋದು. ಆಮೇಲೆ ಅವ್ರು ಮಾಡ್ತಾ 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 ಎಲ್ಲ ಥರ ಪಾತ್ರ ಹಾಕೋರು. ಭಿಕ್ಷುಕಿ ಕ್ಯಾರೆಕ್ಟರ್ ಆಗ್ಬೋದು, ನಾಯಿ ಕ್ಯಾರೆಕ್ಟರ್ ಆಗ್ಬೋದು, ಆಮೇಲೆ ಯಶಸ್ವಿನಿ ನಿರಂಜನ್ ಆಗ್ಬೋದು. ಅವ್ರು ಎಂಥ ಡ್ಯಾನ್ಸರು, ಅದ್ಭುತ. ನಮಗೆ ದೊಡ್ಡ ಅವಕಾಶ ಅಂತಂದ್ರೆ ಮೆಂಟರ್ಸ್ ಆಗಿ ನೀವಿದ್ರಲ್ಲ, ನಿಮ್ಮಲ್ಲಿ ಈ ಥರದ್ದು ಒಂದು ಗುಣ ಇದೆ ಅಂತ ಯಾರಿಗೂ ಗೊತ್ತಿರ್ಲಿಲ್ವೇನೋ. ನೀವೊಬ್ಬ ಸ್ಟೂಡೆಂಟ್ ಥರ ಒಬ್ಬರನ್ನ ಕೂರಿಸ್ಕೊಂಡು ಒಂದು ಸ್ಕಿಟ್ ಪೂರ್ತಿ ಡಿಸೈನ್ ಮಾಡಿ, ಮ್ಯೂಸಿಕ್, ಕಾಸ್ಟ್ಯೂಮ್, ಸೆಟ್ ಹಿಂಗ್ ಬರಬೇಕು. ಇಲ್ಲ ನಾವೇ ಅಂತ ಅಂದ್ರೆ ತಪ್ಪಾಯ್ತದೆ. ಅಲ್ಲ ಇಲ್ಲ ಹಂಗಲ್ಲ. ಇಲ್ಲ ನಾವೇನಂದ್ರೆ ಇಬ್ಬಿಬ್ರು ಟೀಮ್ ಇದ್ವಲ್ಲ, ಇಬ್ರು ಯೋಚನೆ ಮಾಡಿ, ಯಾಕಂದ್ರೆ ಇಬ್ರಲ್ಲಿ ಒಬ್ರನ್ನ ಅಂತ ಒಂದು ನಾಯಕ ಅಂತ ಮಾಡ್ಲೇಬೇಕಲ್ಲ, ಹಂಗೆ ರೂಲ್ಸ್ ಪ್ರಕಾರ ಮಾಡಿದ್ರೆ ವಿನ ಕೆಲಸದ ವಿಚಾರದಲ್ಲಿ ಇಬ್ರು ನಾಯಕರೇನೆ, ಇಬ್ರು ಯೋಚನೆ ಮಾಡೇನೆ, ಒಂದು ಪ್ಲಾನ್ ಮಾಡ್ಕೊಂಡೆ ಮಾಡೇನೆ ಇಷ್ಟೊಂದು ಅದ್ಭುತವಾಗಿರೋದು ಇಬ್ರು ನಾಯಕ. ನಾನು ಪರ್ಸನಲಿ ಪ್ರತಿಯೊಬ್ಬರಿಂದನೂ ಏನೋ ಒಂದು ಕಲ್ತಿದ್ದೀನಿ ನಿಮ್ಮಿಂದ. ಟೈಮ್ ಕರೆಕ್ಟಾಗಿ ಬರೋದು ಅಂಡ್ ನಾನು ಏನಾರು ಬಂದ್ರೆ ಸ್ಟುಡಿಯೋಗೆ ರಿಹರ್ಸಲ್ಗೆ ನಾನೇ ಫಸ್ಟ್ ಬಂದಿರೋದು ಅಂತ ಅನ್ಕೊಂಡಿರ್ತಿದ್ದೆ. ಆದ್ರೆ ಯಾರೋ ಬಂದು ಹೇಳೋರು, ಚಂದ್ರಣ್ಣ ಆಗ್ಲೇ ಬಂದಾಯ್ತು ಅಂತ. ಆಮೇಲೆ ಟೈಮಿಗೆ ಕರೆಕ್ಟಾಗಿ ಬರೋದು. ನೀವು ಸುಮಾರು ಸತಿ ಪ್ರಾಕ್ಟೀಸ್ ಮಾಡ್ತಾ ಇದ್ರಿ. ಅಂದ್ರೆ ಹೇಳ್ತಾರೆ ಇಂಗ್ಲೀಷಲ್ಲಿ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ. ನೀವು ಅಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ರಿ. ನಾನು ಅದನ್ನ ಕಣ್ಣಾರೆ ನೋಡಿದ್ದೀನಿ. ನಿಮ್ಮಿಂದ ನಾನು ಬಹಳಷ್ಟು ವಿಷಯಗಳನ್ನ ಕಲ್ತಿದ್ದೀನಿ. ನಾನು ಕೇಳ್ಕೊಳ್ಳೋದು ಅಂದ್ರೆ ಬೇಗ ಮದ್ವೆ ಆಗಿ 100% ಆಗ್ಬಿಡ್ತೀನಿ. 22 ವರ್ಷ ಆದ ತಕ್ಷಣ ನನ್ನ ಮದುವೆ ಆದ್ಮೇಲೆ ಕೇಳ್ತಾ ಹೋದ್ರೆ ನಿಮ್ಮಿಂದ ಬಹಳಷ್ಟು ತಿಳ್ಕೊಳ್ಳೋದಿದೆ. ನಿಮ್ ಈ ಸಮಯ ಕೊಟ್ಟು ನಮಗೆ ಪರ್ಸನಲ್ ವಿಷಯ, ಪ್ರೊಫೆಷನಲ್ ವಿಷಯ ಎರಡನ್ನೂ ನಮ್ಮ ಜೊತೆ ಇಷ್ಟು ಚೆನ್ನಾಗಿ ಹಂಚ್ಕೊಂಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಅಪ್ಪಿ. ನನಗೂ ತುಂಬ ಖುಷಿ ಆಗ್ತು. ನಾನು ಯಾರೋ ಇರ್ತಾರೆ ಅಂತ ಅನ್ಕೊಂಡ್ಬಂದೆ. ನನ್ನ ಜೀವನನ ನಾನೇ ಒಂದ್ಸಲ ನೆನಪು ಮಾಡ್ಕೊಳ್ಳೋಕ್ಕೆ ಒಂದು ಒಳ್ಳೆ ವೇದಿಕೆ. ಅದರಲ್ಲೂ ನೀವಿದ್ದು ನೋಡಿ ನನಗೆ ಫುಲ್ ಶಾಕ್ ಆಯಿತು. ಇದೊಂಚೂರು ಜಾಸ್ತಿ ಆಗ್ಬಿಟ್ರೆ ಮೊದಲೇ BP ಇದನ್ನ ನೀವು ಯಾವತ್ತೂ ಮರಿಬಾರ್ದು. ನಿನ್ನ ಜೊತೆ ನನಗೆ ಭಾಳ ಖುಷಿ ಆಯ್ತು. ಥ್ಯಾಂಕ್ಸ್.